ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಕ್ಲಾಸಸ್. ಹಲೋ, ನನ್ನೆಲ್ಲ ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ತಮ್ಮೆಲ್ಲರಿಗೂ ಸ್ವಾಗತ. ಯಾರೆಲ್ಲ ಒಂದು ಕರ್ನಾಟಕ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಆಕಾಂಕ್ಷಿಯಾಗಿದ್ದೀರಿ, ಆ ಒಂದು ನೇಮಕಾತಿ ಪರೀಕ್ಷೆ 2026ರಲ್ಲಿ ನಡೀತಾ ಇದೆ. ಇದು ನಿಮ್ಮ ಒಂದು ಅಭ್ಯಾಸಕ್ಕೆ ಮತ್ತು ಪುನರಾವರ್ತನೆಗೆ ತುಂಬ ಸಹಕಾರಿಯಾಗುವಂಥ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಾನು ತಯಾರು ಮಾಡಿದ್ದೇನೆ. ಇಲ್ಲಿ ಒಟ್ಟು ಪ್ರಶ್ನೆಗಳು 100 ಇದೆ, ಗರಿಷ್ಠ ಅಂಕಗಳು ಕೂಡ 100 ಇದೆ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಋಣಾತ್ಮಕ ಇವ್ಯಾಲ್ಯೂಯೇಷನ್ ಕೂಡ ಇರುತ್ತೆ. ಅಂದರೆ ಒಂದು ತಪ್ಪು ಉತ್ತರಕ್ಕೆ 0.25 ಅಂಕಗಳನ್ನು ಕಟ್ ಮಾಡ್ತಾರೆ. ಇದನ್ನು ಗಮನದಲ್ಲಿಟ್ಕೊಂಡು ನಾವು ಪ್ರಶ್ನೆಗಳನ್ನು ಅಟೆಂಡ್ ಮಾಡಬೇಕು. ಸೊ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಇಲ್ಲಿ ಇತಿಹಾಸದ ಮೇಲೆ ಸುಮಾರು ಒಂದು 20 ಪ್ರಶ್ನೆಗಳನ್ನು ಕೇಳ್ತಾರೆ. ಕರ್ನಾಟಕದ ಇತಿಹಾಸದಲ್ಲಿ ಕದಂಬ ರಾಜವಂಶದ ರಾಜಧಾನಿ ಯಾವುದಾಗಿತ್ತು ಅಂತ ಕೇಳಿದ್ದಾರೆ. ಬಾದಾಮಿ, ಬನವಾಸಿ, ತಲಕಾಡು, ಹಳೆಬೀಡು. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಅದು ಬನವಾಸಿ ಅಂತ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಮಯೂರವರ್ಮನಿಂದ ಸ್ಥಾಪಿಸಲ್ಪಟ್ಟಂಥ ಕದಂಬ ರಾಜವಂಶವು ಕರ್ನಾಟಕದ ಮೊದಲ ಕನ್ನಡ ರಾಜವಂಶವಾಗಿದೆ. ಇವರ ಒಂದು ರಾಜಧಾನಿ ಉತ್ತರ ಕನ್ನಡ ಜಿಲ್ಲೆಯ ಬನವಾಸಿಯಾಗಿತ್ತು. ಸೊ ಮುಂದಿನ ಒಂದು ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಕೃಷ್ಣದೇವರಾಯ ಯಾವ ವಂಶಕ್ಕೆ ಸೇರಿದವನು ಅಂತ ಕೇಳಿದ್ದಾರೆ. ಸಂಗಮ ವಂಶ, ಸಾಳುವ ವಂಶ, ತುಳುವ ವಂಶ, ಅರವಿಡು ವಂಶ. ನಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ಒಂದು ಉತ್ತರ ಯಾವುದು ಅಂತಂದರೆ ಆಪ್ಷನ್ ಸಿ, ಅದು ತುಳುವ ವಂಶ ಅಂತ. ಇಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು 4 ವಂಶಗಳಾಡಿದ್ದಾವೆ. ಅಲ್ಲಿ ಕೃಷ್ಣದೇವರಾಯನು 3ನೇ ವಂಶವಾದ ತುಳುವ ವಂಶದ ಶ್ರೇಷ್ಠ ದೊರೆಯಾಗಿದ್ದೇನೆ. ಇವನ ಆಳ್ವಿಕೆಯ ಕಾಲವನ್ನು ಕನ್ನಡ ಸಾಹಿತ್ಯದ ಸುವರ್ಣ ಯುಗ ಎಂದು ಕರೆಯುತ್ತೇವೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಕನ್ನಡದ ಮೊದಲ ಶಾಸನ ಯಾವುದು ಅಂತ ಕೇಳಿದ್ದಾರೆ. ಬಾದಾಮಿ ಶಾಸನ, ಹಲ್ಮಿಡಿ ಶಾಸನ, ಮಾಸ್ತಿ ಶಾಸನ ಮತ್ತು ಐಹೊಳೆ ಶಾಸನ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತ ನೋಡೋದಾದ್ರೆ ಆಪ್ಷನ್ ಬಿ, ಕ್ರಿಸ್ತ ಶಕ 450ರ ಅವಧಿಗೆ ಸೇರಿದ ಹಾಸನ ಜಿಲ್ಲೆಯ ಹಲ್ಮಿಡಿ ಒಂದು ಶಾಸನವು ಕನ್ನಡದ ಅತ್ಯಂತ ಹಳೆಯ ಲಿಖಿತ ದಾಖಲೆಯಾಗಿದೆ. ಇದನ್ನು ಕದಂಬರ ಒಬ್ಬ ಪ್ರಸಿದ್ಧ ದೊರೆ ಕಾಕುತ್ಸವರ್ಮನ ಕಾಲದಲ್ಲಿ ಕೆತ್ತಿಸಲಾಯಿತು ಅಂತ ಒಂದು ಇತಿಹಾಸದ ಕುರುಹುಗಳು ನಮಗೆ ಹೇಳ್ತವೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಹರಪ್ಪ ನಾಗರಿಕತೆಯ ಪ್ರಸಿದ್ಧ ತಾಣವಾದ ಲೋಥಾಲ್ ಎಲ್ಲಿದೆ ಅಂತ ಕೇಳಿದ್ದಾರೆ. ರಾಜಸ್ಥಾನ್, ಹರಿಯಾಣ, ಪಂಜಾಬ್, ಗುಜರಾತ್. ಇಲ್ಲಿ ಒಂದು ಸರಿಯಾದ ಉತ್ತರ ಯಾವುದು ಅಂತಂದರೆ ಆಪ್ಷನ್ ಡಿ, ಗುಜರಾತ್. ಲೋಥಾಲ್ ಸಿಂಧೂ ಬಲಿನ ನಾಗರಿಕತೆ ಒಂದು ಪ್ರಮುಖ ಬಂದರು ನಗರವಾಗಿತ್ತು. ಇದನ್ನು ಡಾಕ್ಯಾರ್ಡ್ ಅಂತೂ ಕೂಡ ಕರೀತಾರೆ. ಇದು ಪ್ರಸ್ತುತ ಗುಜರಾತ್ನ ಬೊಗಾವೋ ನದಿಯ ದಂಡೆಯಲ್ಲಿದೆ ಅಂತ. ಇನ್ನು ಮುಂದಿನ ಪ್ರಶ್ನೆ, ಸಿಖ್ ಧರ್ಮದ ಸಂಸ್ಥಾಪಕರು ಯಾರು ಅಂತ ಕೇಳಿದ್ದಾರೆ. ಗುರು ಗೋಬಿಂದ್ ಸಿಂಗ್, ಗುರು ನಾನಕ್, ಗುರು ಅರ್ಜುನ್ ದೇವ್, ಗುರು ತೇಜ್ ಬಹದ್ದೂರ್. ಇಲ್ಲಿ ಒಂದು ಸರಿಯಾದಂಥ ಉತ್ತರ ಅಂತ ನೋಡೋದಾದರೆ ಅದು ಆಪ್ಷನ್ ಬಿ, ಗುರು ನಾನಕ್. 15ನೇ ಶತಮಾನದಲ್ಲಿ ಗುರುನಾನಕ್ ಅವರು ಸಿಖ್ ಧರ್ಮವನ್ನು ಸ್ಥಾಪಿಸ್ತಾರೆ. ಇವರು ಸಿಖ್ಖರ 10 ಗುರುಗಳಲ್ಲಿ ಮೊದಲನೆಯವರಾಗಿದ್ದಾರೆ. ಇನ್ನು ಒಂದು ಮುಂದಿನ ಪ್ರಶ್ನೆ, 3ನೇ ಮೈಸೂರು ಯುದ್ಧವು ಯಾವ ಒಪ್ಪಂದದೊಂದಿಗೆ ಕೊನೆಗೊಂಡಿತು ಅಂತ ಕೇಳಿದ್ದಾರೆ. ಮದ್ರಾಸ್ ಒಪ್ಪಂದ, ಮಂಗಳೂರು ಒಪ್ಪಂದ, ಶ್ರೀರಂಗಪಟ್ಟಣ ಒಪ್ಪಂದ, ಲಂಡನ್ ಒಪ್ಪಂದ. ಇಲ್ಲಿ ಒಂದು ಸರಿಯಾದಂಥ ಉತ್ತರ ಅಂತ ನೋಡೋದಾದರೆ ಆಪ್ಷನ್ ಸಿ, ದಟ್ ಈಸ್ ಶ್ರೀರಂಗಪಟ್ಟಣ ಒಪ್ಪಂದ. ಇಲ್ಲಿ 1792ರಲ್ಲಿ ಟಿಪ್ಪು ಸುಲ್ತಾನ್ ಮತ್ತು ಬ್ರಿಟಿಷರ ನಡುವೆ ಶ್ರೀರಂಗಪಟ್ಟಣ ಒಪ್ಪಂದ ನಡೆಯುತ್ತೆ. ಇದರ ಪ್ರಕಾರ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗಿತ್ತು ಅಂತ ಒಂದು ಪರಿಸ್ಥಿತಿ ಬಂತು. ಇನ್ನು ಮುಂದಿನ ಒಂದು ಪ್ರಶ್ನೆ, ಜಾಲಿಯನ್ ವಾಲಾಬಾಗ್ ಹತ್ಯಾಕಾಂಡ ನಡೆದ ವರ್ಷ ಯಾವುದು ಅಂತ ಕೇಳಿದ್ದಾರೆ. 1915, 1919, 1920, 1922. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು ಆಪ್ಷನ್ ಬಿ, ಏಪ್ರಿಲ್ 13, 1919ರಲ್ಲಿ ಈ ಪಂಜಾಬ್ನ ಅಮೃತ್ಸರದಲ್ಲಿ ಜನರಲ್ ಡಯರ್ ಆದೇಶದ ಒಂದು ಮೇರೆಗೆ ಬ್ರಿಟಿಷ್ ಸೈನಿಕರು ಶಾಂತಿಯುತವಾಗಿ ಪ್ರತಿಭಟಿಸುತ್ತಾ ಸಾರ್ವಜನಿಕರ ಮೇಲೆ ಗುಂಡಿನ ಒಂದು ಸುರಿಮಳೆಯನ್ನು ಗೈತಾರೆ. ಇದರ ಪರಿಣಾಮವಾಗಿ ಅಲ್ಲಿ ನೂರಾರು ಜನರು ತಮ್ಮ ಪ್ರಾಣವನ್ನು ತ್ಯಾಗ ಮಾಡುವಂಥ ಪರಿಸ್ಥಿತಿ ಬಂತು. ಇನ್ನು ಒಂದು ಮುಂದಿನ ಪ್ರಶ್ನೆ, ಗಾಂಧೀಜಿಯವರು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದ ಏಕೈಕ ಅಧಿವೇಶನ ಯಾವುದು ಅಂತ ಕೇಳಿದ್ದಾರೆ. ಬೆಳಗಾವಿ ಅಧಿವೇಶನ, ಕಾನ್ಪುರ ಅಧಿವೇಶನ, ಹರಿಪುರ ಅಧಿವೇಶನ, ಲಾಹೋರ್ ಅಧಿವೇಶನ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಆಪ್ಷನ್ ಎ, ಅದು ಬೆಳಗಾವಿ ಅಧಿವೇಶನ. 1924ರಲ್ಲಿ ಕರ್ನಾಟಕದ ಬೆಳಗಾವಿಯಲ್ಲಿ ನಡೆದ 39ನೇ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ರಾಷ್ಟ್ರಪಿತರಾದಂಥ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ದರು. ಇನ್ನು ಒಂದು ಮುಂದಿನ ಪ್ರಶ್ನೆ, ಬುದ್ಧನಿಗೆ ಜ್ಞಾನೋದಯವಾದಂಥ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಲುಂಬಿನಿ, ಬೋಧ್ಗಯ, ಸಾರನಾಥ್, ಕುಶಿನಗರ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬುದ್ಧನಿಗೆ ಒಂದು ಬೋಧ್ಗಯ ಎಂಬ
ಆ, ಸ್ಥಳದಲ್ಲಿ ಜ್ಞಾನೋದಯ ಆಗುತ್ತೆ. ಇದು ಬಿಹಾರದ ಬೋಧ್ಗಯಾದಲ್ಲಿ ನಿರಂಜನ ನದಿಯ ದಂಡೆಯ ಮೇಲಿದ್ದ ಬೋಧಿ ವೃಕ್ಷದ ಅಂದರೆ ಅರಳಿ ಮರದ ಕೆಳಗೆ ಗೌತಮ ಬುದ್ಧನಿಗೆ ಜ್ಞಾನೋದಯವಾಯಿತು ಅನ್ನುವಂಥದ್ದನ್ನು ನಾವು ಇತಿಹಾಸದಲ್ಲಿ ಓದಿ ತಿಳಿದುಕೊಂಡಿದ್ದೇವೆ. ಇನ್ನು ಮುಂದಿನ ಪ್ರಶ್ನೆ, ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ದಂಗೆ ಎದ್ದ ವರ್ಷ ಯಾವುದು ಅಂತ ಕೇಳಿದ್ದಾರೆ. 1824, 1857, 1799, 1831. ಇಲ್ಲಿ ಒಂದು ಸರಿಯಾದಂಥ ಉತ್ತರ ಅಂತ ನೋಡೋದಾದ್ರೆ ಆಪ್ಷನ್ ಎ, ದಟ್ ಈಸ್ 1824. ಇಲ್ಲಿ ಬ್ರಿಟಿಷರ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎಂಬ ನೀತಿಯನ್ನು ವಿರೋಧಿಸಿ 1824ರಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮ ಥ್ಯಾಕ್ರೆ ನೇತೃತ್ವದ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಡಿದರು. ಒಂದು ಮುಂದಿನ ಪ್ರಶ್ನೆ, ಸತ್ಯ ಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳಿದ್ದಾರೆ. ಜ್ಯೋತಿಬಾ ಫುಲೆ, ರಾಜಾರಾಮ್ ಮೋಹನ್ ರಾಯ್, ಸ್ವಾಮಿ ವಿವೇಕಾನಂದ, ದಯಾನಂದ ಸರಸ್ವತಿ. ಇಲ್ಲಿ ಸರಿಯಾದಂಥ ಉತ್ತರ ಅಂತ ನೋಡೋದಾದ್ರೆ ಆಪ್ಷನ್ ಎ, ದಟ್ ಈಸ್ ಜ್ಯೋತಿಬಾ ಫುಲೆ ಅವರು. 1873ರಲ್ಲಿ ಮಹಾರಾಷ್ಟ್ರದಲ್ಲಿ ಹಿಂದುಳಿದ ವರ್ಗಗಳ ಮತ್ತು ಮಹಿಳೆಯರ ಹಕ್ಕುಗಳಿಗಾಗಿ ಜ್ಯೋತಿಬಾ ಫುಲೆಯವರು ಸತ್ಯ ಶೋಧಕ ಸಮಾಜವನ್ನು ಸ್ಥಾಪಿಸ್ತಾರೆ. ರಾಜಾರಾಮ್ ಮೋಹನ್ ರಾಯ್ ಬ್ರಹ್ಮ ಸಮಾಜವನ್ನು ಸ್ಥಾಪಿಸ್ತಾರೆ. ಸ್ವಾಮಿ ವಿವೇಕಾನಂದರು ಸ್ವಾಮಿ ರಾಮಕೃಷ್ಣ ಒಂದು ಮಿಷನ್ ಅನ್ನು ಸ್ಥಾಪನೆ ಮಾಡ್ತಾರೆ. ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪಿಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ನೆಪೋಲಿಯನ್ ಎಂದು ಯಾರನ್ನು ಕರೆಯಲಾಗುತ್ತಿದೆ ಅಂತ ಕೇಳಿದರೆ. ಇಲ್ಲಿ ಚಂದ್ರಗುಪ್ತ ಮೌರ್ಯ, ಸಮುದ್ರಗುಪ್ತ, ಅಶೋಕ, ಹರ್ಷವರ್ಧನ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಆಪ್ಷನ್ ಎ, ದಟ್ ಈಸ್ ಚಂದ್ರಗುಪ್ತ ಮೌರ್ಯ. ಇತಿಹಾಸಕಾರತ BS ಮಿತ್ರ ಅವರು ಸಮುದ್ರಗುಪ್ತನ ದಿಗ್ವಿಜಯಗಳನ್ನು ಮತ್ತು ಸೈನಿಕ ಶಕ್ತಿಯನ್ನು ಕಂಡು ಆತನನ್ನು ಭಾರತದ ನೆಪೋಲಿಯನ್ ಎಂದು ಕರೆಯುತ್ತಾರೆ. ಓಕೆ, ದೆನ್ ಮುಂದಿನ ಪ್ರಶ್ನೆ, ಅಕ್ಬರ್ನ ಆಸ್ಥಾನದಲ್ಲಿದ್ದ ಪ್ರಸಿದ್ಧ ಸಂಗೀತಗಾರ ಯಾರು ಅಂತ ಕೇಳಿದ್ದಾರೆ. ಬೀರ್ಬಲ್, ತಾನ್ಸೇನ್, ತೋದರಮಲ್ಲ, ಅಬ್ದುಲ್ ಫಜಲ್ ಅಂತ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಆಪ್ಷನ್ ಬಿ, ತಾನ್ಸೇನ್ ಅನ್ನುವಂಥವ್ರು ಅಕ್ಬರ್ನ ಆಸ್ಥಾನದಲ್ಲಿ 9 ರತ್ನಗಳೇ ಅಂದರೆ ನವರತ್ನಗಳು ಅಲ್ಲಿದ್ದರು. ಒಬ್ಬನಾಗಿದ್ದಂಥ ಪ್ರಸಿದ್ಧ ಹಿಂದೂಸ್ತಾನಿ ಸಂಗೀತಗಾರರಾಗಿದ್ದರು. ಇನ್ನು ಮುಂದಿನ ಪ್ರಶ್ನೆ, ಇಂಡಿಕಾ ಗ್ರಂಥದ ಕರ್ತೃ ಯಾರು ಅಂತ ಕೇಳಿದ್ದಾರೆ. ಕೌಟಿಲ್ಯ, ಮೆಗಾಸ್ತನೀಸ್, ವೇನ್ಸಾಂಗ್, ಫಯಾನ್. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಈ ಮೆಗಾಸ್ತನಿಸ್ ಎಂಬ ಒಬ್ಬ ಗ್ರೀಕ್ ರಾಯಭಾರಿ ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಭೇಟಿ ನೀಡಿದಾಗ ಮೌರ್ಯರ ಆಡಳಿತ ಮತ್ತು ಭಾರತೀಯ ಸಮಾಜದ ಬಗ್ಗೆ ಇಂಡಿಕಾ ಪುಸ್ತಕದಲ್ಲಿ ಸವಿಸ್ತಾರವಾಗಿ ತನ್ನ ಅನುಭವಗಳನ್ನು ಬರೆದಿದ್ದಾನೆ ಅಂತ. ಇನ್ನು ಮುಂದಿನ ಪ್ರಶ್ನೆ, ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಪ್ರಸಿದ್ಧಿಯಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಈಸೂರು, ಶಿವಪುರ, ವಿದುರಾಶ್ವತ, ಅಂಕೋಲಾ. ಇಲ್ಲಿ ಸರಿಯಾದಂಥ ಉತ್ತರ ಅಂತ ನೋಡೋದಾದ್ರೆ ಅದು ವಿದುರಾಶ್ವತ ಅಂತ. ಇಲ್ಲಿ 1938 ಏಪ್ರಿಲ್ 25ರಂದು ಚಿಕ್ಕಬಳ್ಳಾಪುರ ಜಿಲ್ಲೆಯ ವಿದುರಾಶ್ವತ್ಥದಲ್ಲಿ ಧ್ವಜ ಸತ್ಯಾಗ್ರಹ ನಡೆಸುತ್ತಿದ್ದ ಸಾರ್ವಜನಿಕರ ಮೇಲೆ ಬ್ರಿಟಿಷ್ ಪೊಲೀಸರು ಗುಂಡು ಹಾರಿಸಿ ಹಲವರು ಮರಣ ಹೊಂದಿದ್ರು. ಸೊ ಹಾಗಾಗಿ ಇದಕ್ಕೆ ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದು ಕರೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಚಾಲುಕ್ಯರ ಪ್ರಸಿದ್ಧ ಐಹೊಳೆ ಶಾಸನವನ್ನು ಕೆತ್ತಿಸಿದಂಥ ಕವಿ ಯಾರು ಅಂತ ಕೇಳಿದ್ದಾರೆ. ರವಿಕೀರ್ತಿ, ಪಂಪ, ಕಾಳಿದಾಸ, ಭಾರವಿ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ರವಿಕೀರ್ತಿ ಅಂತ. ಇಲ್ಲಿ 2ನೇ ಪುಲಕೇಶಿಯ ಆಸ್ಥಾನದಲ್ಲಿದ್ದ ಕವಿಯಾಗಿದ್ದಂಥ ರವಿಕೀರ್ತಿಯು ಐಹೊಳೆ ಒಂದು ಶಾಸನವನ್ನು ರಚಿಸಿದನು. ಇದು ಹರ್ಷವರ್ಧನನ್ನ ಪುಲಿಕೇಶಿ ಸೋಲಿಸಿದ ವಿವರವನ್ನು ನೀಡುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದ ಗವರ್ನರ್ ಜನರಲ್ ಯಾರು ಅಂತ ಕೇಳಿದ್ದಾರೆ. ಲಾರ್ಡ್ ಡಾಲ್ಹೌಸಿ, ಲಾರ್ಡ್ ವಿಲಿಯಂ ಬೆಂಟಿಕ್, ಲಾರ್ಡ್ ಕರ್ಜನ್, ಲಾರ್ಡ್ ರಿಪ್ಪನ್. ಇಲ್ಲಿ ಒಂದು ಸರಿಯಾದ ಆಯ್ಕೆ ಆಪ್ಷನ್ ಬಿ, ದಟ್ ಈಸ್ ಲಾರ್ಡ್ ವಿಲಿಯಂ ಬೆಂಟಿಕ್ ಅವರು 1835ರಲ್ಲಿ ಲಾರ್ಡ್ ಮೆಕಾಲೆ ವರದಿಯ ಶಿಫಾರಸ್ಸಿನ ಮೇರೆಗೆ ಲಾರ್ಡ್ ವಿಲಿಯಂ ಬೆಂಟಿಕ್ನು ಭಾರತದಲ್ಲಿ ಅಧಿಕೃತವಾಗಿ ಇಂಗ್ಲಿಷ್ ಶಿಕ್ಷಣವನ್ನು ಜಾರಿಗೆ ತಂದನು. ಇನ್ನು ಮುಂದಿನ ಪ್ರಶ್ನೆ, ಪ್ರಸಿದ್ಧ ಎಲ್ಲೋರಾದ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದ ರಾಜವಂಶ ಯಾವುದು ಅಂತ ಕೇಳಿದ್ದಾರೆ. ರಾಷ್ಟ್ರಕೂಟರು, ಚಾಲುಕ್ಯರು, ಗಂಗರು, ಚೋಳರು. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದ್ರೆ ಅದು ರಾಷ್ಟ್ರಕೂಟರು ಅಂತ. ಇಲ್ಲಿ ರಾಷ್ಟ್ರಕೂಟರ ದೊರೆ 1ನೇ ಕೃಷ್ಣನು ಮಹಾರಾಷ್ಟ್ರದ ಎಲ್ಲೋರಾದಲ್ಲಿ ಏಕಶಿಲೆಯಿಂದ ಕೆತ್ತಲಾದ ಪ್ರಸಿದ್ಧ ಕೈಲಾಸನಾಥ ದೇವಾಲಯವನ್ನು ನಿರ್ಮಿಸಿದನು. ಇನ್ನು ಮುಂದಿನ ಪ್ರಶ್ನೆ, ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ನಾನು ಪಡೆದೇ ತೀರುತ್ತೇನೆ ಎಂದು ಘೋಷಿಸಿದವರು ಯಾರು ಅಂತ ಕೇಳಿದ್ದಾರೆ. ಸುಭಾಷ್ ಚಂದ್ರ ಬೋಸ್, ಬಾಲ್ ಗಂಗಾಧರ್ ತಿಲಕ್, ಭಗತ್ ಸಿಂಗ್, ಲಾಲಾ ಲಜಪತ್ ರಾಯ್. ಇಲ್ಲಿ ಒಂದು ಸರಿಯಾದ ಉತ್ತರ ಬಾಲ್ ಗಂಗಾಧರ್ ತಿಲಕ್ ಅವರು. ಒಬ್ಬ ತೀವ್ರಗಾಮಿ ನಾಯಕರಾದಂಥ ತಿಲಕರು ದೇಶದ ಜನರಲ್ಲಿ ದೇಶಭಕ್ತಿ ಮೂಡಿಸಲು ಈ ಘೋಷಣೆ ಮಾಡಿದರು ಮತ್ತು ಗಣೇಶ ಹಬ್ಬ ಮತ್ತು ಶಿವಾಜಿ ಜಯಂತಿಯನ್ನು ಕೂಡ ಆರಂಭಿಸಿದರು. ಯಾಕೆ ಅಂತಂದರೆ
ಆ ಒಂದು ಗಣೇಶ ಹಬ್ಬ ಮತ್ತು ಶಿವಾಜಿ ಜಯಂತಿಯ ಅಂಗವಾಗಿ ಅಲ್ಲಿ ಹೆಚ್ಚು ಹೆಚ್ಚು ಜನರನ್ನು ಸೇರಿಸಿ ಅವರಿಗೆ ಸ್ವಾತಂತ್ರ್ಯದ ಒಂದು ಮಹತ್ವವನ್ನು ತಿಳಿಸಿಕೊಟ್ಟು ಬ್ರಿಟಿಷರ ವಿರುದ್ಧ ಹೋರಾಡಲಿಕ್ಕೆ ಅಲ್ಲಿ ಸಂಘಟನೆಯನ್ನು ಮಾಡ್ತಿದ್ದ ಇದ್ರು. ಇನ್ನು ಮುಂದಿನ ಪ್ರಶ್ನೆ, ದಿಲ್ಲಿ ಚಲೋ ಘೋಷಣೆಯನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಮಹಾತ್ಮ ಗಾಂಧಿ, ಸುಭಾಷ್ ಚಂದ್ರ ಬೋಸ್, ಜವಾಹರ್ಲಾಲ್ ನೆಹರು, ಚಂದ್ರಶೇಖರ್ ಆಜಾದ್. ಇಲ್ಲಿ ಸರಿಯಾದಂಥ ಉತ್ತರ ಸುಭಾಷ್ ಚಂದ್ರ ಬೋಸ್ ಅವರು. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅವರು ಸಿಂಗಾಪುರದಲ್ಲಿ ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಮುನ್ನಡೆಸುವಾಗ ಸೈನಿಕರನ್ನು ಪ್ರೇರೇಪಿಸಲು ಈ ಕರೆಯನ್ನು ನೀಡಿದರು ಅಂತ. ಇನ್ನು ಮುಂದಿನ ಪ್ರಶ್ನೆ, ಭಾಗ 2. ಇಲ್ಲಿ ಭಾರತದ ಸಂವಿಧಾನದ ಮೇಲೆ, ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಮೇಲೂ ಕೂಡ ಒಂದು 20 ಪ್ರಶ್ನೆಗಳನ್ನು ಕೇಳ್ತಾರೆ. ಬಹಳ ಒಂದು ಆಳವಾದ ಅಧ್ಯಯನವನ್ನು ಈ ಸಂವಿಧಾನದ ಮೇಲೆ ನಾವು ಮಾಡಬೇಕಾಗುತ್ತೆ. ಇಲ್ಲಿ ಒಂದು ಕ್ವಶನ್ ಏನಿದೆ ಅಂತಂದರೆ, ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ದಿನ ಯಾವುದು ಅಂತ ಕೇಳಿದ್ದಾರೆ. ಓಕೆ, ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ನವೆಂಬರ್ 26, 1949ರಲ್ಲಿ ನಾವು ಒಂದು ಸಂವಿಧಾನ ರಚನಾ ಸಭೆಯು 26 ನವೆಂಬರ್ 1949ರಂದು ಸಂವಿಧಾನವನ್ನು ಅಂಗೀಕರಿಸುತ್ತೆ. ಆದ್ದರಿಂದ ಪ್ರತಿ ವರ್ಷ ನವೆಂಬರ್ 26 ನಾವು ಸಂವಿಧಾನ ದಿನವನ್ನಾಗಿ ಆಚರಣೆ ಮಾಡ್ತೇವೆ. ಜನವರಿ 26, 1950ರಂದು ಇದು ಜಾರಿಗೆ ಬಂತು. ಮುಂದಿನ ಒಂದು ಪ್ರಶ್ನೆ, ಸಂವಿಧಾನದ ಕರಡು ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂತ ಕೇಳಿದರೆ. ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಜವಾಹರ್ಲಾಲ್ ನೆಹರು, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್, ಸರ್ದಾರ್ ವಲ್ಲಭಾಯಿ ಪಟೇಲ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ, ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಒಂದು ಈ ಸಂವಿಧಾನ ಕರಡು ಸಮಿತಿಯ ಡ್ರಾಫ್ಟಿಂಗ್ ಕಮಿಟಿಯ ಚೇರ್ಮನ್ ಆಗಿರ್ತಾರೆ. ಇಲ್ಲಿ ಸಂವಿಧಾನದ ಅತ್ಯಂತ ಪ್ರಮುಖ ಸಮಿತಿಯಾಗಿದ್ದು ಇದರ ಅಧ್ಯಕ್ಷರಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಕಾರ್ಯನಿರ್ವಹಿಸ್ತಾರೆ. ಇವರನ್ನು ಭಾರತದ ಸಂವಿಧಾನದ ಪಿತಾಮಹ ಎಂದು ನಾವು ಕರೀತಾ ಇದ್ದೇವೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿ ಮೂಲಭೂತ ಕರ್ತವ್ಯಗಳನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ ಅಂತ ಕೇಳಿದ್ದಾರೆ. ಇಲ್ಲಿ ಫಂಡಮೆಂಟಲ್ ಡ್ಯೂಟೀಸ್ ಅಂತ ಯಾವ ದೇಶ ಅಂತಂದರೆ ಅದು ಅಮೇರಿಕಾ, ಬ್ರಿಟನ್, ರಷ್ಯಾ, ಐರ್ಲೆಂಡ್. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ರಷ್ಯಾದಿಂದ 1976ರ 42ನೇ ಒಂದು ತಿದ್ದುಪಡಿಯ ಮೂಲಕ ಸ್ವರ್ಣ ಸಿಂಗ್ ಸಮಿತಿಯ ಶಿಫಾರಸಿನ ಮೇರೆಗೆ ರಷ್ಯಾ ಸಂವಿಧಾನದಿಂದ ಮೂಲಭೂತ ಕರ್ತವ್ಯಗಳನ್ನು ಸಂವಿಧಾನದ ಭಾಗ 4ಎಗೆ ಸೇರಿಸಲಾಯಿತು ಅಂತ. ಮುಂದಿನ ಪ್ರಶ್ನೆ, ಲೋಕಸಭೆಯ ಸದಸ್ಯರಾಗಲು ಇರಬೇಕಾದ ಕನಿಷ್ಠ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. 18, 21, 25, 30. ಇಲ್ಲಿ ಸರಿಯಾದಂಥ ಆಯ್ಕೆ ಯಾವುದು ಅಂದರೆ ಆಪ್ಷನ್ ಸಿ, 25 ವರ್ಷ. ಲೋಕಸಭೆ ಮತ್ತು ರಾಜ್ಯಸಭೆಗಳ ವಿಧಾನಸಭೆಗೆ ಚುನಾವಣೆಗೆ ಸ್ಪರ್ಧಿಸಲು ಕನಿಷ್ಠ 25 ವರ್ಷ ತುಂಬಿರಬೇಕು. ಇನ್ನು ರಾಜ್ಯಸಭೆಗೆ 30 ವರ್ಷ ಇರಬೇಕು ಮತ್ತು ರಾಷ್ಟ್ರಪತಿ ಹುದ್ದೆಗೆ ನಾವು ಒಂದು ಸ್ಪರ್ಧೆಯನ್ನು ಮಾಡಬೇಕಾದ್ರೆ 35 ವರ್ಷ ಕನಿಷ್ಠ ವಯಸ್ಸಾಗಿರಬೇಕು ಅನ್ನುವಂಥದ್ದು ಕಂಡೀಷನ್ಸ್ ಇದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ತುರ್ತು ಪರಿಸ್ಥಿತಿಯನ್ನು ಅಂದರೆ ಎಮರ್ಜೆನ್ಸಿ ಘೋಷಿಸುವ ಅಧಿಕಾರ ಯಾರಿಗಿದೆ ಅಂತ ಕೇಳಿದ್ದಾರೆ. ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಸುಪ್ರೀಂ ಕೋರ್ಟ್, ಮುಖ್ಯ ನ್ಯಾಯಾಧೀಶರು, ಸಂಸತ್ತು. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ನಮ್ಮ ದೇಶದ ರಾಷ್ಟ್ರಪತಿಯವರು ಸಂವಿಧಾನದ ವಿಧಿ 352ರ ಪ್ರಕಾರ ಮತ್ತು 356 ರಾಜ್ಯ ತುರ್ತು ಪರಿಸ್ಥಿತಿ ಮತ್ತು ವಿಧಿ 360 ಹಣಕಾಸು ತುರ್ತು ಪರಿಸ್ಥಿತಿ ಅನ್ವಯ ರಾಷ್ಟ್ರಪತಿಯವರು ಒಂದು ತುರ್ತು ಪರಿಸ್ಥಿತಿಯನ್ನು ಘೋಷಿಸಬಹುದು ಅಂತ. ಇನ್ನು ಮುಂದಿನ ಪ್ರಶ್ನೆ, ಸಂವಿಧಾನದ ಯಾವ ವಿಧಿಯನ್ನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹೃದಯ ಮತ್ತು ಆತ್ಮ ಎಂದು ಕರೆದಿದ್ದಾರೆ. ಇಲ್ಲಿ ವಿಧಿ 14, ಆರ್ಟಿಕಲ್ 19, ಆರ್ಟಿಕಲ್ 21, ಆರ್ಟಿಕಲ್ 32. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ, ಆರ್ಟಿಕಲ್ 32ಅನ್ನು ಅಂಬೇಡ್ಕರ್ ಅವರು ಒಂದು ಸಂವಿಧಾನದ ಹೃದಯ ಮತ್ತು ಆತ್ಮ ಅಥವಾ ಅಂತ ಕರೀತಾರೆ. ಯಾಕೆ ಅಂತಂದರೆ ಇಲ್ಲಿ ಸಂವಿಧಾನಾತ್ಮಕ ಪರಿಹಾರಗಳ ಹಕ್ಕನ್ನು ಒದಗಿಸುತ್ತೆ. ಇದು ಇಲ್ಲಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಾಗ ನಾಗರಿಕರು ನೇರವಾಗಿ ಸುಪ್ರೀಂ ಕೋರ್ಟ್ಗೆ ಹೋಗಿ ನ್ಯಾಯ ಪಡೆಯಲು ಇದು ಅವಕಾಶವನ್ನು ನೀಡುತ್ತದೆ. ಹಾಗಾಗಿ ಅವರು ಹೃದಯ ಮತ್ತು ಆತ್ಮ ಅಂತ ಕರೆದಿದ್ದಾರೆ. ಇನ್ನು ಮುಂದಿನ ಪ್ರಶ್ನೆ, ಪ್ರಸ್ತುತ ಭಾರತದ ಸಂವಿಧಾನದಲ್ಲಿ ಎಷ್ಟು ಮೂಲಭೂತ ಹಕ್ಕುಗಳಿವೆ ಅಂತ ಕೇಳಿದ್ದಾರೆ. 7, 6, 8, 11. ಇಲ್ಲಿ ಸರಿಯಾದಂಥ ಉತ್ತರ ಅಂತ ನೋಡೋದಾದರೆ ಅದು 6 ಅಂತ. ಆರಂಭದಲ್ಲಿ 7 ಹಕ್ಕುಗಳಿದ್ದವು. ಆದರೆ 1978ರ 44ನೇ ತಿದ್ದುಪಡಿಯ ಮೂಲಕ ಆಸ್ತಿ ಹಕ್ಕನ್ನು, ದಟ್ ಈಸ್ ರೈಟ್ ಟು ಪ್ರಾಪರ್ಟಿ ಅನ್ನುವಂಥದ್ದನ್ನು ಪಟ್ಟಿಯಿಂದ ತೆಗೆದುಹಾಕಿ ಕೇವಲ ಕಾನೂನುಬದ್ಧ ಹಕ್ಕನ್ನಾಗಿ ಮಾಡಲಾಯಿತು. ಈಗ ನಮಗೆ ಒಂದು ಮೂಲಭೂತ ಹಕ್ಕುಗಳು 6 ಇದ್ದಾವೆ. ಇನ್ನು ಮುಂದಿನ ಪ್ರಶ್ನೆ, ರಾಜ್ಯಪಾಲರನ್ನು ಯಾರು ನೇಮಕ ಮಾಡುತ್ತಾರೆ ಅಂತ ಕೇಳಿದ್ದಾರೆ. ಮುಖ್ಯಮಂತ್ರಿ, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಹೈಕೋರ್ಟ್ ಮುಖ್ಯ ನ್ಯಾಯಾಧೀಶರು. ಇಲ್ಲಿ ಸರಿಯಾದಂಥ ಆಯ್ಕೆ ರಾಷ್ಟ್ರಪತಿಯವರು. ಇಲ್ಲಿ ರಾಜ್ಯದ ಸಾಂವಿಧಾನಿಕ ಮುಖ್ಯಸ್ಥರಾದಂಥ ರಾಜ್ಯಪಾಲರನ್ನು ಕೇಂದ್ರ ಸರ್ಕಾರದ ಶಿಫಾರಸಿನ ಮೇರೆಗೆ ರಾಷ್ಟ್ರಪತಿಯವರು ನೇಮಕ ಮಾಡುತ್ತಾರೆ.
ಮುಂದಿನ ಪ್ರಶ್ನೆ, ಭಾರತದ ಮತದಾನದ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. 42, 44, 61, 86. ಇಲ್ಲಿ ಸರಿಯಾದಂಥ ಉತ್ತರ 61ನೇ ತಿದ್ದುಪಡಿ ಅಂತ. ಅಂದರೆ 1989ರಲ್ಲಿ ಜಾರಿಗೆ ಬಂದಂಥ 61ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ಮತದಾನದ ಕನಿಷ್ಠ ವಯಸ್ಸನ್ನು 21ರಿಂದ 18ಕ್ಕೆ ಇಳಿಸಲಾಯಿತು. ಮುಂದಿನ ಪ್ರಶ್ನೆ, ಪಕ್ಷಾಂತರ ನಿರೋಧಕ ಕಾಯ್ದೆಯು ಆಂಟಿ ಡಿಫೆಕ್ಷನ್ ಲಾ ಸಂವಿಧಾನದ ಯಾವ ಅನುಸೂಚಿಯಲ್ಲಿದೆ ಅಂತ ಕೇಳಿದ್ದಾರೆ. ಇದು 8ನೇ ಅನುಸೂಚಿ, 9ನೇ ಅನುಸೂಚಿ, 10ನೇ ಅನುಸೂಚಿ, 11ನೇ ಅನುಸೂಚಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಇದು 10th ಶೆಡ್ಯೂಲಲ್ಲಿದೆ, ಅಂದರೆ 10ನೇ ಅನುಸೂಚಿಯಲ್ಲಿದೆ. 1985ರ 52ನೇ ಸಂವಿಧಾನ ತಿದ್ದುಪಡಿಯ ಮೂಲಕ ರಾಜಕೀಯ ಪಕ್ಷಾಂತರ ತಡೆಯಲು 10ನೇ ಅನುಸೂಚಿಯನ್ನು ಸಂವಿಧಾನಕ್ಕೆ ಸೇರಿಸಲಾಯಿತು. ಮುಂದಿನ ಪ್ರಶ್ನೆ, ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರ ನಿವೃತ್ತಿ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. 60 ವರ್ಷ, 62, 65, 58. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಅದು 65 ವರ್ಷ ಅಂತ. ಇಲ್ಲಿ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು 65 ವರ್ಷಕ್ಕೆ ನಿವೃತ್ತರಾದರೆ, ಹೈಕೋರ್ಟ್ ಒಂದು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು 62 ವರ್ಷಕ್ಕೆ ನಿವೃತ್ತರಾಗುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ರಾಜ್ಯ ನಿರ್ದೇಶಕ ತತ್ವಗಳನ್ನು ಸಂವಿಧಾನದ ಯಾವ ಭಾಗದಲ್ಲಿ ಅಳವಡಿಸಲಾಗಿದೆ ಅಂತಾರೆ. ಓಕೆ, ಸ್ಟೇಟ್ ಡೈರೆಕ್ಟಿವ್ ಪ್ರಿನ್ಸಿಪಲನ್ನು ಯಾವ ಒಂದು ಭಾಗದಲ್ಲಿ ಅಂತ ಆಗಿದ್ದಾರೆ, ಅದು ಪಾರ್ಟ್ 4 ಇದೆ. ಓಕೆ, ಭಾಗ 4ರ ವಿಧಿ 36ರಿಂದ 51ರವರೆಗೆ ರಾಜ್ಯ ನಿರ್ದೇಶಕ ತತ್ವಗಳನ್ನು ನೀಡಲಾಗಿದ್ದು, ಇವುಗಳನ್ನು ಐರ್ಲೆಂಡ್ ದೇಶದ ಸಂವಿಧಾನದಿಂದ ನಾವು ಎರವಲು ಪಡೆದಿದ್ದೇವೆ ಅಂತ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಮೊದಲ ಕಾನೂನು ಅಧಿಕಾರಿ ಫಸ್ಟ್ ಲಾ ಆಫೀಸರ್ ಯಾರು ಅಂತ ಕೇಳಿದ್ದಾರೆ. ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರು, ಅಟಾರ್ನಿ ಜನರಲ್, ಸಾಲಿಸಿಟರ್ ಜನರಲ್, ಕಾನೂನು ಮಂತ್ರಿ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತಂದರೆ ಇಲ್ಲಿ ಕಾನೂನು ಫಸ್ಟ್ ಲಾ ಆಫೀಸರ್ ಯಾರಾಗಿರ್ತಾರೆ, ಅಟಾರ್ನಿ ಜನರಲ್ ಆಗಿರ್ತಾರೆ. ಸೊ ಹಾಗಾಗಿ ಇಲ್ಲಿ ವಿಧಿ 76ರ ಅಡಿಯಲ್ಲಿ ನೇಮಕವಾಗುವ ಭಾರತದ ಅಟಾರ್ನಿ ಜನರಲ್ ದೇಶದ ಅತ್ಯುನ್ನತ ಕಾನೂನು ಅಧಿಕಾರಿಯಾಗಿದ್ದು ಕೇಂದ್ರ ಸರ್ಕಾರಕ್ಕೆ ಕಾನೂನು ವಿಷಯಗಳಲ್ಲಿ ಸಲಹೆಯನ್ನು ನೀಡುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಾಂವಿಧಾನಿಕ ಸ್ಥಾನಮಾನ ನೀಡಿದ ತಿದ್ದುಪಡಿ ಯಾವುದು ಅಂತ ಕೇಳಿದ್ದಾರೆ. 73ನೇ ತಿದ್ದುಪಡಿ, 74ನೇ ತಿದ್ದುಪಡಿ, 42, 91. ಇಲ್ಲಿ ಸರಿಯಾದಂಥ ಉತ್ತರ ಅದು 73ನೇ ಒಂದು ತಿದ್ದುಪಡಿಯ ಮೂಲಕ 1992ರಲ್ಲಿ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಗೆ ಮತ್ತು 74ನೇ ತಿದ್ದುಪಡಿಯ ಮೂಲಕ ನಗರ ಸ್ಥಳೀಯ ಸಂಸ್ಥೆಗಳಿಗೆ, ಅದು ನಗರಸಭೆ ಇರ್ಬೋದು, ಮಹಾನಗರ ಪಾಲಿಕೆ ಇರ್ಬೋದು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್, ಗ್ರಾಮ ಪಂಚಾಯತ್, ಹೀಗೆ ಒಂದು ಅಧಿಕಾರದ ವಿಕೇಂದ್ರೀಕರಣವನ್ನು ಮಾಡಲಾಗುತ್ತೆ 73ನೇ ತಿದ್ದುಪಡಿಯ ಮೂಲಕ. ಮುಂದಿನ ಪ್ರಶ್ನೆ, ಹಣಕಾಸು ಮಸೂದೆಯನ್ನು ಮೀನ್ಸ್ ಮನಿ ಬಿಲ್ ಮೊದಲು ಎಲ್ಲಿ ಮಂಡಿಸಬೇಕು ಅಂತ ಕೇಳಿದ್ದಾರೆ. ರಾಜ್ಯಸಭೆಯಲ್ಲಿ ಮಾತ್ರ, ಲೋಕಸಭೆಯಲ್ಲಿ ಮಾತ್ರ, ಸಂಸತ್ತಿನ ಜಂಟಿ ಅಧಿವೇಶನದಲ್ಲಿ, ಯಾವ ಸದನದಲ್ಲಾದರೂ ಅಂತ ಇದೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡಿದ್ರೆ ಅದು ಮೊದಲು ಲೋಕಸಭೆಯಲ್ಲಿನೇ ಮಂಡನೆ ಆಗಬೇಕು. ಇಲ್ಲಿ ಆರ್ಟಿಕಲ್ 110ರ ಒಂದು ಅಡಿಯಲ್ಲಿ ಬರ್ತಕ್ಕಂಥ ಹಣಕಾಸು ಮಸೂದೆಯನ್ನು ಕೇವಲ ಲೋಕಸಭೆಯಲ್ಲಿ ಮಾತ್ರ ಮೊದಲು ಮಂಡಿಸಬಹುದು. ಇದರ ಮೇಲೆ ರಾಜ್ಯಸಭೆಗೆ ಹೆಚ್ಚಿನ ಅಧಿಕಾರ ಇರುವುದಿಲ್ಲ. ಕೇವಲ 14 ದಿನ ತಡೆ. ಒಂದು ವೇಳೆ ರಾಜ್ಯಸಭೆಗೆ ಕಳಿಸ್ತಾರೆ, ಅಲ್ಲಿ ಅವ್ರು ಭಾಳ ಅಂದ್ರೆ ಏನು ಮಾಡ್ಬೋದು, 14 ದಿನಗಳ ಕಾಲ ಅದಕ್ಕೆ ಒಂದು ಒಪ್ಪಿಗೆಯನ್ನು ಕೊಡದೇ ಇರ್ಬೋದು. ಈ ಅಧಿಕಾರ ಮಾತ್ರ ರಾಜ್ಯಸಭೆಗೆ ಇದೆ. ಸೊ ಮುಂದಿನ ಪ್ರಶ್ನೆ, ಭಾರತದ ಸಂವಿಧಾನದ 8ನೇ ಅನುಸೂಚಿಯು ಯಾವುದಕ್ಕೆ ಸಂಬಂಧಿಸಿದೆ ಅಂತ ಕೇಳಿದೆ. ಅಂದರೆ 8th ಶೆಡ್ಯೂಲ್ ಯಾವುದನ್ನು ತಿಳಿಸುತ್ತೆ? ಭೂ ಸುಧಾರಣೆ, ಅಧಿಕೃತ ಭಾಷೆಗಳು, ಪರಿಶಿಷ್ಟ ಜಾತಿ ಮತ್ತು ಪಂಗಡಗಳು, ಮುನ್ಸಿಪಾಲಿಟಿ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತಂದರೆ ಆಪ್ಷನ್ ಬಿ, ಅಧಿಕೃತ ಭಾಷೆಗಳ ಕುರಿತು 8th ಶೆಡ್ಯೂಲಲ್ಲಿ ಭಾರತದ ಒಂದು 22 ಅಧಿಕೃತ ಭಾಷೆಗಳ ಪಟ್ಟಿಯನ್ನು ಒಳಗೊಂಡಿದೆ. ಇಲ್ಲಿ ಮೂಲ ಸಂವಿಧಾನದಲ್ಲಿ ಕೇವಲ 14 ಭಾಷೆಗಳಿದ್ದವು. ಓಕೆ, ಇನ್ನು ಮುಂದಿನ ಒಂದು ಪ್ರಶ್ನೆ, ಭಾರತದ ಸಂವಿಧಾನವನ್ನು ಬರೆಯಲು ತೆಗೆದುಕೊಂಡ ಒಟ್ಟು ಸಮಯ ಎಷ್ಟು ಅಂತ ಕೇಳಿದ್ದಾರೆ. 2 ವರ್ಷ 11 ತಿಂಗಳು 18 ದಿವಸ, 3 ವರ್ಷ 5 ತಿಂಗಳು 10 ದಿವಸ, 1 ವರ್ಷ 8 ತಿಂಗಳು 15 ದಿನ, 2 ವರ್ಷ 9 ತಿಂಗಳು 5 ದಿನ. ಇಲ್ಲಿ ಸರಿಯಾದಂಥ ಉತ್ತರ ಅದು 2 ವರ್ಷ 11 ತಿಂಗಳು 18 ದಿನಗಳನ್ನು ತೆಗೆದುಕೊಂಡ್ರು. ಸಂವಿಧಾನ ರಚನಾ ಸಭೆಯು ಭಾರತದ ಬೃಹತ್ ಸಂವಿಧಾನವನ್ನು ಸಂಪೂರ್ಣವಾಗಿ ಸಿದ್ಧಪಡಿಸಲು ಸುಮಾರು 3 ವರ್ಷಗಳ ಕಾಲಾವಕಾಶ ತೆಗೆದುಕೊಂಡಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಸಂಸತ್ತಿನ ಜಂಟಿ ಅಧಿವೇಶನದ ಜಾಯಿಂಟ್ ಸೆಷನ್ ಅಧ್ಯಕ್ಷತೆಯನ್ನು ಯಾರು ವಹಿಸುತ್ತಾರೆ ಅಂತ ಕೇಳಿದ್ದಾರೆ. ರಾಷ್ಟ್ರಪತಿ, ಉಪರಾಷ್ಟ್ರಪತಿ, ಲೋಕಸಭೆಯ ಸ್ಪೀಕರ್, ಪ್ರಧಾನಮಂತ್ರಿ.
ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, ದಟ್ ಈಸ್ ಲೋಕಸಭೆ ಸ್ಪೀಕರ್. ಇಲ್ಲಿ ಆರ್ಟಿಕಲ್ 108 ಪ್ರಕಾರ ರಾಷ್ಟ್ರಪತಿಯವರು ಜಂಟಿ ಅಧಿವೇಶನವನ್ನು ಕರೆಯುತ್ತಾರೆ, ಆದರೆ ಅದರ ಅಧ್ಯಕ್ಷತೆಯನ್ನು ಲೋಕಸಭೆಯ ಸ್ಪೀಕರ್ ಸಭಾಪತಿಯವರು ವಹಿಸುತ್ತಾರೆ. ಈಗ ನಮ್ಮ ಲೋಕಸಭೆಯ ಸ್ಪೀಕರ್ ಆಗಿದೆ ಓಂ ಬಿರ್ಲಾದವರು ಇದ್ದಾರೆ. ಮೂಲಭೂತ ಹಕ್ಕುಗಳ ರಕ್ಷಕ, ಕಸ್ಟೋಡಿಯನ್ ಆಫ್ ಫಂಡಮೆಂಟಲ್ ರೈಟ್ಸ್ ಎಂದು ಯಾವುದನ್ನು ಕರೆಯಲಾಗುತ್ತದೆ? ಸಂಸತ್ತು, ನ್ಯಾಯಾಂಗ, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್, ರಾಷ್ಟ್ರಪತಿ, ಪ್ರಧಾನಮಂತ್ರಿ ಅಂತ ಕೇಳಿದ್ದಾರೆ. ಇಲ್ಲಿ ನಮ್ಮ ಮೂಲಭೂತಗಳನ್ನು ಹಕ್ಕುಗಳನ್ನು ಯಾರು ರಕ್ಷಿಸ್ತಾರೆ ಅಂತಂದರೆ ದಟ್ ಈಸ್ ಆಪ್ಷನ್ ಬಿ, ನ್ಯಾಯಾಂಗ ಅಂದರೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟು. ಇಲ್ಲಿ ಪ್ರಜೆಗಳ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾದಂಥ ಸಂದರ್ಭದಲ್ಲಿ ಆರ್ಟಿಕಲ್ 32 ಅನ್ವಯ ಸುಪ್ರೀಂ ಕೋರ್ಟ್ ಮತ್ತು ಆರ್ಟಿಕಲ್ 226 ಅನ್ವಯ ಹೈಕೋರ್ಟ್ಗಳು ರಿಟ್ ಹೊರಡಿಸುವ ಮೂಲಕ ಹಕ್ಕುಗಳನ್ನು ರಕ್ಷಿಸ್ತವೆ. ಅದಕ್ಕಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಆರ್ಟಿಕಲ್ 32 ಅನ್ನು ಹೃದಯ ಮತ್ತು ಆತ್ಮ ಅಂತ ಕರೀತಾರೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಉಪರಾಷ್ಟ್ರಪತಿಯವರು ಯಾವ ಸದನದ ಪದನಿಮಿತ್ಯ ಅಧ್ಯಕ್ಷರಾಗಿರುತ್ತಾರೆ ಅಂತ ಕೇಳಿದ್ದಾರೆ? ಲೋಕಸಭೆ, ರಾಜ್ಯಸಭೆ, ಯೋಜನಾ ಆಯೋಗ, ವಿಧಾನಸಭೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅದು ರಾಜ್ಯಸಭೆಯಾಗಿರುತ್ತೆ. ಇಲ್ಲಿ ಸಂವಿಧಾನದ ನಿಯಮದಂತೆ ಭಾರತದ ಉಪರಾಷ್ಟ್ರಪತಿಯಾಗಿ ಆಯ್ಕೆಯಾದಂಥ ವ್ಯಕ್ತಿಯು ಸ್ವಯಂಚಾಲಿತವಾಗಿ ಸಂಸತ್ತಿನ ಮೇಲ್ಮನೆಯಾದ ರಾಜ್ಯಸಭೆಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ ಭಾಗ 3. ಇಲ್ಲಿ ಭೂಗೋಳಶಾಸ್ತ್ರದ ಮೇಲೆ, ಜಾಗ್ರಫಿ ಮೇಲೆ ಕೂಡ ಒಂದಿಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ. ಅಲ್ಲಿ ಮೊದಲನೇ ಪ್ರಶ್ನೆ, ಕರ್ನಾಟಕದ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಕೇಳಿದ್ದಾರೆ? ಕುದುರೆಮುಖ, ಕೊಡಚಾದ್ರಿ, ಮುಳ್ಳಯ್ಯನಗಿರಿ, ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ ಸಿ, ಅದು ಮುಳ್ಳಯ್ಯನಗಿರಿ ಅಂತ. ಈ ಚಿಕ್ಕಮಗಳೂರು ಜಿಲ್ಲೆಯ ಬಾಬಾ ಬುಡನ್ಗಿರಿ ಬೆಟ್ಟ ಸಾಲಿನಲ್ಲಿ ಮುಳ್ಳಯ್ಯನಗಿರಿ ಶಿಖರವು ಸುಮಾರು 1928 ಮೀಟರ್ ಎತ್ತರ ಇದೆ. ಕರ್ನಾಟಕದ ಅತ್ಯಂತ ಎತ್ತರದ ಶಿಖರವಾಗಿದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ಭಾರತದ ಪ್ರಮಾಣಿತ ಕಾಲಮಾನವನ್ನು IST ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವ ರೇಖಾಂಶದ ಆಧಾರದ ಮೇಲೆ ಲೆಕ್ಕ ಹಾಕಲಾಗುತ್ತದೆ ಅಂತ ಕೇಳಿದ್ದಾರೆ? 82.5 ಡಿಗ್ರಿ ಪೂರ್ವ ರೇಖಾಂಶ, 82.5 ಡಿಗ್ರಿ ಪಶ್ಚಿಮ ರೇಖಾಂಶ, 0 ಡಿಗ್ರಿ ಗ್ರೀನ್ವಿಚ್ ರೇಖಾಂಶ, 23.5 ಡಿಗ್ರಿ ಉತ್ತರ ರೇಖಾಂಶ. ಅಂದರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇದು ಒಂದು 82.5 ಡಿಗ್ರಿ ಪೂರ್ವ ರೇಖಾಂಶ. ಅಂದರೆ ಉತ್ತರ ಪ್ರದೇಶದ ಮಿರ್ಜಾಪುರ ಅಂದರೆ ಅಲಹಾಬಾದ್ ಹತ್ತಿರ ಈ ಒಂದು ರೇಖೆ ಹಾದು ಹೋಗುತ್ತೆ. 82.5 ಡಿಗ್ರಿ ಈಸ್ಟ್ ರೇಖಾಂಶವನ್ನು ಭಾರತದ ಪ್ರಮಾಣಿತ ಕಾಲಮಾನವಾಗಿ ಪರಿಗಣಿಸಲಾಗಿದೆ. ಇದು ಗ್ರೀನ್ವಿಚ್ ಕಾಲಮಾನಕ್ಕಿಂತ ಸುಮಾರು 5 ಗಂಟೆ 30 ನಿಮಿಷ ಮುಂಚಿತವಾಗಿದೆ ಅಂತ ಹೇಳ್ಬೋದು. ಇನ್ನು ಕ್ವೆಶ್ಚನ್ ನಂಬರ್ 43, ಪ್ರಸಿದ್ಧ ಜೋಗ ಜಲಪಾತ ಯಾವ ನದಿಯಿಂದ ಸೃಷ್ಟಿಯಾಗಿದೆ ಅಂತ ಕೇಳಿದ್ದಾರೆ? ಕಾವೇರಿ, ಶರಾವತಿ, ಕೃಷ್ಣ, ತುಂಗಭದ್ರಾ. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ಶರಾವತಿ ಅಂತ. ಶಿವಮೊಗ್ಗ ಜಿಲ್ಲೆಯಲ್ಲಿರ್ತಕ್ಕಂಥ ಶರಾವತಿ ನದಿಯು ರಾಜ್ಯ, ರಾಕೆಟ್, ರೂರಲ್ ಮತ್ತು ರಾಣಿ ಎಂಬ 4 ಸೇಡುಗಳಾಗಿ ಧುಮುಕಿ ಪ್ರಸಿದ್ಧ ಜೋಗ ಜಲಪಾತವನ್ನು ನಿರ್ಮಿಸಿದೆ ಅಂತ. ಇನ್ನು ಮುಂದಿನ ಪ್ರಶ್ನೆ, ಭಾರತದಲ್ಲಿ ಅತ್ಯಧಿಕ ಉದ್ದದ ಸಮುದ್ರ ತೀರವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ? ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ, ಗುಜರಾತ್. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ ಡಿ, ಗುಜರಾತ್ ಆಗಿದೆ. ಗುಜರಾತ್ ರಾಜ್ಯವು ಭಾರತದಲ್ಲಿ ಅತಿ ಉದ್ದವಾದಂಥ ಕರಾವಳಿ ತೀರವನ್ನು ಸುಮಾರು 1600 ಕಿಲೋಮೀಟರ್ ದೂರವನ್ನು ಹೊಂದಿದೆ ಅಂತ ಹೇಳ್ಬೋದು. ಇಲ್ಲಿ 2ನೇ ಸ್ಥಾನದಲ್ಲಿ ಆಂಧ್ರ ಪ್ರದೇಶವಿದೆ. ಕರ್ನಾಟಕವು 320 ಕಿಲೋಮೀಟರ್ ಕರಾವಳಿಯನ್ನು ಹೊಂದಿದೆ ಅಂತ. ಇನ್ನು ಮುಂದಿನ ಪ್ರಶ್ನೆ, ವಾತಾವರಣದ ಯಾವ ಪದರದಲ್ಲಿ ಓಝೋನ್ ಅನಿಲ ಕಂಡು ಬರುತ್ತದೆ ಅಂತ? ಓಝೋನ್ ಲೇಯರ್ ಎಲ್ಲಿದೆ? ಅದು ಟ್ರೋಪೋಸ್ಪಿಯರ್, ಸ್ಟ್ರಾಟೋಸ್ಪಿಯರ್, ಮೆಸೋಸ್ಪಿಯರ್, ಥರ್ಮೋಸ್ಪಿಯರ್ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಆಪ್ಷನ್ ಬಿ, ದಟ್ ಈಸ್ ಸ್ಟ್ರಾಟೋಸ್ಪಿಯರ್ ಅಂತ. ಇಲ್ಲಿ ಸಮತಾಪ ಮಂಡಲ ಅಂತ ಕರೀತಾರೆ. ಈ ಪದರದಲ್ಲಿ ಓಜೋನ್ ಅನಿಲದ ಪದರವಿದ್ದು ಇದು ಸೂರ್ಯನಿಂದ ಬರ್ತಕ್ಕಂಥ ನೇರಳಾತೀತ ಕಿರಣಗಳನ್ನು ಹೀರಿಕೊಂಡು ಭೂಮಿಯನ್ನು ರಕ್ಷಿಸುತ್ತದೆ ಅಂತ ಹೇಳ್ಬೋದು. ಮುಂದಿನ ಪ್ರಶ್ನೆ, ವಿಶ್ವದಲ್ಲಿ ಅತಿ ದೊಡ್ಡ ನದಿ ದ್ವೀಪ ಮೀನ್ಸ್ ರಿವರ್ ಐಲ್ಯಾಂಡ್ ಮಜುಲಿ ಯಾವ ನದಿಯಲ್ಲಿದೆ ಅಂತ ಕೇಳಿದ್ದಾರೆ? ಗಂಗಾ ನದಿ, ಯಮುನಾ ನದಿ, ಬ್ರಹ್ಮಪುತ್ರ ನದಿ, ಗೋದಾವರಿ ನದಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಆಪ್ಷನ್ ಸಿ, ದಟ್ ಈಸ್ ಬ್ರಹ್ಮಪುತ್ರ ನದಿ. ಇದು ಆಸಾಂ ರಾಜ್ಯದಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿಯ ಮಧ್ಯದಲ್ಲಿರ್ತಕ್ಕಂಥ ಮಜುಲಿ ದ್ವೀಪವು ವಿಶ್ವದ ಅತಿ ದೊಡ್ಡ ನದಿ ದ್ವೀಪವಾಗಿದ್ದು ಇದನ್ನು ಭಾರತದ ಮೊದಲ ದ್ವೀಪ ಜಿಲ್ಲೆ ಎಂದು ಘೋಷಿಸಲಾಗಿದೆ. ಇನ್ನು ಮುಂದಿನ ಪ್ರಶ್ನೆ,
ಕೃಷ್ಣರಾಜಸಾಗರ ಅಂದರೆ KRS ಅಣೆಕಟ್ಟನ್ನು ಯಾವ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ ಅಂತ ಕೇಳಿದ್ದಾರೆ. ಹೇಮಾವತಿ, ಕಾವೇರಿ, ಕಪಿಲ, ಘಟಪ್ರಭಾ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ಷನ್ ಬಿ ಕಾವೇರಿ ನದಿಗೆ ಇದು ಕಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಕನ್ನಂಬಾಡಿ ಎಂಬ ಸ್ಥಳದಲ್ಲಿ ಕಾವೇರಿ ನದಿಗೆ ಅಡ್ಡಲಾಗಿ ಸರ್ ಎಂ ವಿಶ್ವೇಶ್ವರಯ್ಯನವರ ಒಂದು ತಾಂತ್ರಿಕ ಮಾರ್ಗದರ್ಶನದಲ್ಲಿ KRS ಅಣೆಕಟ್ಟನ್ನು ನಿರ್ಮಿಸಲಾಗಿದೆ. ಭಾರತದ ಏಕೈಕ ಸಕ್ರಿಯ ಜ್ವಾಲಾಮುಖಿ ಆಕ್ಟಿವ್ ವಲ್ಕ್ಯಾನೋ ಎಲ್ಲಿದೆ ಅಂತ ಕೇಳಿದ್ದಾರೆ. ಲಕ್ಷದ್ವೀಪ, ಬ್ಯಾರನ್ ದ್ವೀಪ, ಮಾಲ್ಡೀವ್ಸ್, ಗೋವಾ. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ ಬ್ಯಾರನ್ ದ್ವೀಪ, ಅಂಡಮಾನ್ನಲ್ಲಿದೆ ಅದು. ಓಕೆ, ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪ ಸಮೂಹದಲ್ಲಿರ್ತಕ್ಕಂಥ ಬ್ಯಾರನ್ ದ್ವೀಪವು ಭಾರತ ಹಾಗೂ ದಕ್ಷಿಣ ಏಷ್ಯಾದ ಏಕೈಕ ಸಕ್ರಿಯ ಜ್ವಾಲಾಮುಖಿಯಾಗಿದೆ ಅಂತ ಹೇಳ್ಬೋದು. ಇನ್ನು ಮುಂದಿನ ಪ್ರಶ್ನೆ, ಕಪ್ಪು ಮಣ್ಣನ್ನು ಮತ್ತೊಂದು ಯಾವ ಹೆಸರಿನಿಂದ ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಬ್ಲ್ಯಾಕ್ ಸಾಯಿಲ್ ಅನ್ನು ರೇಗೂರ್ ಮಣ್ಣು, ಖಾದರ್ ಮಣ್ಣು, ಬಂಗಾರ್ ಮಣ್ಣು, ಲ್ಯಾಟ್ರೈಟ್ ಮಣ್ಣು. ಇಲ್ಲಿ ಸರಿಯಾದಂಥ ಉತ್ತರ ರೇಗೂರ್ ಮಣ್ಣು ಅಂತ. ಈ ಹತ್ತಿ ಬೆಳೆಗೆ ಅತ್ಯಂತ ಸೂಕ್ತವಾಗಿರ್ತಕ್ಕಂಥ ಕಪ್ಪು ಮಣ್ಣನ್ನು ರೇಗೂರ್ ಮಣ್ಣು ಅಥವಾ ಹತ್ತಿ ಮಣ್ಣು ಅಂತ ಕರೀತಾರೆ. ಇದು ತೇವಾಂಶವನ್ನು ದೀರ್ಘಕಾಲದವರೆಗೆ ಹಿಡಿದಿಟ್ಟುಕೊಳ್ಳುವ ಒಂದು ಸಾಮರ್ಥ್ಯ ಹೊಂದಿದೆ. ಇನ್ನು ಮುಂದಿನ ಪ್ರಶ್ನೆ, ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ಅಂತ ಕೇಳಿದ್ದಾರೆ. ಮಧ್ಯಪ್ರದೇಶ, ಉತ್ತರ ಪ್ರದೇಶ, ಮಹಾರಾಷ್ಟ್ರ, ರಾಜಸ್ಥಾನ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಪ್ಷನ್ ಬಿ ವಿಸ್ತೀರ್ಣದಲ್ಲಿ ರಾಜಸ್ಥಾನ ಮತ್ತು ಜನಸಂಖ್ಯೆಯಲ್ಲಿ ದೊಡ್ಡದು ಯಾವುದಂದರೆ ಉತ್ತರ ಪ್ರದೇಶ. ಇನ್ನು ವಿಸ್ತೀರ್ಣದಲ್ಲಿ ರಾಜಸ್ಥಾನ ಮೊದಲ ಸ್ಥಾನದಲ್ಲಿದ್ದರೆ ಜನಸಂಖ್ಯೆಯಲ್ಲಿ ಉತ್ತರ ಪ್ರದೇಶ ಭಾರತದ ಅತಿ ದೊಡ್ಡ ರಾಜ್ಯವಾಗಿದೆ. ವಿಸ್ತೀರ್ಣದಲ್ಲಿ ಅತ್ಯಂತ ಸಣ್ಣ ರಾಜ್ಯ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಗೋವಾ. ಇನ್ನು ಮುಂದಿನ ಪ್ರಶ್ನೆ, ದಕ್ಷಿಣ ಭಾರತದ ಅತಿ ಉದ್ದವಾದ ನದಿ ಯಾವುದು ಅಂತ ಕೇಳಿದ್ದಾರೆ. ಕಾವೇರಿ, ಕೃಷ್ಣ, ಗೋದಾವರಿ, ನರ್ಮದಾ ಅಂತ. ಇಲ್ಲಿ ಸರಿಯಾದಂಥ ಉತ್ತರ ಅಂತ ನೋಡೋದಾದರೆ ಅದು ಆಪ್ಷನ್ ಸಿ ಗೋದಾವರಿ ಅಂತ. ಈ ಗೋದಾವರಿ ನದಿಯನ್ನು ದಕ್ಷಿಣದ ಗಂಗಾ ಅಥವಾ ರುದ್ರ ಗಂಗಾ ಅಂತ ಕರೆಯುತ್ತಾರೆ. ಇದು ಮಹಾರಾಷ್ಟ್ರದ ಒಂದು ತ್ರಯಂಬಕೇಶ್ವರದಲ್ಲಿ ಉಗಮಿಸಿ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಮುಂದಿನ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯನ್ನು ಭಾರತದ ಕಾಫಿ ಲ್ಯಾಂಡ್ ಆಫ್ ಇಂಡಿಯಾ ಅಂತ ಕರೀತಾರೆ. ಕೊಡಗು, ಹಾಸನ, ಚಿಕ್ಕಮಗಳೂರು, ಮೈಸೂರು ಅಂತ. ಕರ್ನಾಟಕದ ಜಿಲ್ಲೆ ಅಂದರೆ ಅದು ಚಿಕ್ಕಮಗಳೂರು ಅಂತ. ಇಲ್ಲಿ ಚಿಕ್ಕಮಗಳೂರಿನ ಬಾಬಾ ಬುಡನ್ಗಿರಿ ಎಂಬ ಸೂಫಿ ಸಂತನು ಮೊದಲ ಬಾರಿಗೆ ಕಾಫಿ ಬೀಜಗಳನ್ನು ತಂದು ನೆಟ್ಟಿದ್ದರಿಂದ ಇದನ್ನು ಕಾಫಿಯ ತವರೂರು ಎಂದು ಕರೆಯುತ್ತೇವೆ. ಮುಂದಿನ ಪ್ರಶ್ನೆ, ಸೂರ್ಯನಿಗೆ ಅತ್ಯಂತ ಹತ್ತಿರುವ ಗ್ರಹ ಯಾವುದು ಅಂತ ಕೇಳಿದರೆ. ಶುಕ್ರ, ಬುಧ, ಮಂಗಳ, ಭೂಮಿ. ನಮ್ಮೆಲ್ಲರಿಗೂ ಗೊತ್ತಿರುವಂಥ ಒಂದು ಉತ್ತರ ಯಾವುದು ಅಂತಂದರೆ ಆಪ್ಷನ್ ಬಿ, ದಟ್ ಈಸ್ ಬುಧ ಗ್ರಹ ಅಂತ. ಬುಧ ಗ್ರಹವು ಸೌರಮಂಡಲದ ಅತ್ಯಂತ ಚಿಕ್ಕ ಮತ್ತು ಸೂರ್ಯನಿಗೆ ಅತ್ಯಂತ ಹತ್ತಿರವಿರುವ ಗ್ರಹವಾಗಿದೆ. ಇದಕ್ಕೆ ಯಾವುದೇ ನೈಸರ್ಗಿಕ ಉಪಗ್ರಹಗಳಿಲ್ಲ. ಮುಂದಿನ ಪ್ರಶ್ನೆ, ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಯಾವ ಜಿಲ್ಲೆಯಲ್ಲಿದೆ ಅಂತ ಕೇಳಿದ್ದಾರೆ. ಮೈಸೂರು, ಚಾಮರಾಜನಗರ, ಕೊಡಗು, ಶಿವಮೊಗ್ಗ. ಇಲ್ಲಿ ಸರಿಯಾದಂಥ ಉತ್ತರ ಅದು ಚಾಮರಾಜನಗರ. ಹುಲಿ ಸಂರಕ್ಷಿತ ಪ್ರದೇಶವಾಗಿರುವ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನವು ಚಾಮರಾಜನಗರ ಜಿಲ್ಲೆಯಲ್ಲಿದೆ. ಇದು ಕಣ್ಮನ ಸೆಳೆಯುವ ಒಂದು ವನ್ಯಜೀವಿಗಳಿಗೆ ಪ್ರಸಿದ್ಧಿಯಾಗಿದೆ. ಕರ್ನಾಟಕ ಸಂಕ್ರಾಂತಿ ವೃತ್ತ. ಓಕೆ, ಕರ್ನಾಟಕ ಸಂಕ್ರಾಂತಿ ವೃತ್ತವನ್ನು 23.5 ಡಿಗ್ರಿ ನಾರ್ತ್ ಅಕ್ಷಾಂಶ ಭಾರತದ ಎಷ್ಟು ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಅಂತ ಕೇಳಿದ್ದಾರೆ. 7, 8, 9, 6. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಆಪ್ಷನ್ ಬಿ, ದಟ್ ಈಸ್ 8. ಇದು ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ ಎಂಬ 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ ಈ ಕರ್ನಾಟಕ ಒಂದು ಸಂಕ್ರಾಂತಿ ವೃತ್ತ. ಮುಂದಿನ ಪ್ರಶ್ನೆ, ಬಿಹಾರದ ದುಃಖದ ನದಿ ಎಂದು ಯಾವುದನ್ನು ಕರೆಯುತ್ತಾರೆ ಅಂತ. ದಾಮೋದರ್, ಕೋಸಿ, ಗಂಡಕ್, ಮಾನದ್. ಇದು ಬಿಹಾರದ ಒಂದು ದುಃಖದ ನದಿ, ಕಣ್ಣೀರಿನ ನದಿ ಯಾವುದು ಅಂದರೆ ಅದು ಕೋಸಿ ನದಿ ಅಂತ. ಇಲ್ಲಿ ಕೋಸಿ ನದಿಯು ಮಳೆಗಾಲದಲ್ಲಿ ಪ್ರತಿ ವರ್ಷ ತನ್ನ ಹರಿವಿನ ಮಾರ್ಗವನ್ನು ಬದಲಾಯಿಸಿ ಬಿಹಾರದಲ್ಲಿ ಒಂದು ಭೀಕರ ಪ್ರವಾಹವನ್ನು ಉಂಟು ಮಾಡುವುದರಿಂದ ಇದನ್ನು ಬಿಹಾರದ ದುಃಖ ನದಿ ಅಥವಾ ಕಣ್ಣೀರಿನ ನದಿ ಎಂದು ಕರೆಯುತ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಹಸಿರು ಕ್ರಾಂತಿಯು ಮುಖ್ಯವಾಗಿ ಯಾವುದರ ಉತ್ಪಾದನೆಗೆ ಸಂಬಂಧಿಸಿದೆ ಅಂತ ಕೇಳಿದರೆ. ಹಾಲು, ಎಣ್ಣೆಕಾಳುಗಳು, ಆಹಾರ ಧಾನ್ಯಗಳು, ಮೀನುಗಾರಿಕೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಆಹಾರ ಧಾನ್ಯಗಳು ಗೋಧಿ ಮತ್ತು ಭತ್ತ. ಈ 1960ರ ದಶಕದಲ್ಲಿ ಒಂದು ಸುಧಾರಿತ ತಳಿಯ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಬಳಸಿ ಆಹಾರ ಧಾನ್ಯಗಳ ಇಳುವರಿಯನ್ನು ಹೆಚ್ಚಿಸಲಾಯಿತು. ಭಾರತದಲ್ಲಿ MS ಸ್ವಾಮಿನಾಥನ್ ಅವರನ್ನು ಹಸಿರು ಕ್ರಾಂತಿಯ ಪಿತಾಮಹ ಎಂದು ಕರೆಯುತ್ತಾರೆ.
ಇನ್ನು ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಖಾರಿಫ್ ಬೆಳೆ ಅಲ್ಲ ಅಂತ ಕೇಳಿದ್ದಾರೆ. ಖಾರಿಫ್ ಬೆಳೆ ಅಲ್ಲ ಅಂತ ಕೇಳಿದ್ದಾರೆ. ಭತ್ತ, ಜೋಳ, ಗೋಧಿ ಮತ್ತು ಹತ್ತಿ. ಇಲ್ಲಿ ಸರಿಯಾದಂಥ ಉತ್ತರ ಅದು ಆಪ್ಷನ್ ಸಿ, ಗೋಧಿ. ಮುಂಗಾರು ಮಳೆ ಅಂದರೆ ಜೂನ್ ಜುಲೈನ ಅವಧಿಯಲ್ಲಿ ಬೆಳೀತಕ್ಕಂಥ ಬೆಳೆಗಳನ್ನು ಖಾರಿಫ್ ಬೆಳೆ ಅಂತಾರೆ. ಉದಾಹರಣೆಗೆ ಭತ್ತ ಮತ್ತು ಜೋಳ. ಇನ್ನು ಗೋಧಿಯು ಚಳಿಗಾಲದ ಅವಧಿಯಲ್ಲಿ ಬೆಳೀತಕ್ಕಂಥದ್ದು, ಇದಕ್ಕೆ ರಬಿ ಬೆಳೆ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ಭಾರತ ಮತ್ತು ಚೀನಾ ದೇಶಗಳ ನಡುವಿನ ಗಡಿ ರೇಖೆ ಯಾವುದು ಅಂತ ಕೇಳಿದ್ದಾರೆ. ಓಕೆ, ರ್ಯಾಡ್ಕ್ಲಿಫ್ ರೇಖೆ, ಡ್ಯುರಾಂಡ್ ರೇಖೆ, ಮ್ಯಾಕ್ಮೋಹನ್ ರೇಖೆ, 49th ಪ್ಯಾರಲಲ್ ಅಂತ. ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಸಿ, ದಟ್ ಈಸ್ ಮ್ಯಾಕ್ಮೋಹನ್ ರೇಖೆ ಅಂತ ಕರೀತಾರೆ. ಇಲ್ಲಿ ಮ್ಯಾಕ್ಮೋಹನ್ ರೇಖೆಯು ಭಾರತ ಮತ್ತು ಚೀನಾ ನಡುವಿನ ಗಡಿಯಾಗಿದೆ. ಇನ್ನು ರ್ಯಾಡ್ಕ್ಲಿಫ್ ರೇಖೆಯು ಭಾರತ ಮತ್ತು ಪಾಕಿಸ್ತಾನ. ಡ್ಯುರಾಂಡ್ ರೇಖೆಯು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ ಇರತಕ್ಕಂಥ ಒಂದು ಗಡಿ ರೇಖೆಯಾಗಿದೆ. ಇನ್ನು ಮುಂದಿನ ಪ್ರಶ್ನೆ, ವಿಶ್ವದ ಅತ್ಯಂತ ಆಳವಾದ ಸಾಗರ ಕಂದಕ ಯಾವುದು ಅಂತಾರೆ. ಜಾವಾ ಕಂದಕ, ಮರಿಯಾನಾ ಕಂದಕ, ಫೋರ್ಟೋರಿಕೋ ಕಂದಕ, ಸುಂದಾ ಕಂದಕ. ಇಲ್ಲಿ ಸರಿಯಾದಂಥ ಆಯ್ಕೆ ಮರಿಯಾನಾ ಟ್ರೆಂಚ್ ಅಂತ ಕರಿತೀವಿ ನಾವು. ಓಕೆ, ಇದು ಪೆಸಿಫಿಕ್ ಸಾಗರದಲ್ಲಿರ್ತಕ್ಕಂಥ ಮರಿಯಾನಾ ಟ್ರೆಂಚ್ ಜಗತ್ತಿನ ಅತ್ಯಂತ ಆಳವಾದ ಭಾಗವಾಗಿದ್ದು ಇದರ ಆಳ ಸುಮಾರು 11,034 ಮೀಟರ್ಗಳಷ್ಟಿದೆ. ಇನ್ನು ಮುಂದಿನ ಪ್ರಶ್ನೆ, ಇನ್ನು ಸಾಮಾನ್ಯ ವಿಜ್ಞಾನ ಜನರಲ್ ಸೈನ್ಸ್ ಮೇಲೆ ಕೇಳಬಹುದಂಥ ಪ್ರಶ್ನೆಗಳನ್ನು ನೋಡೋದಾದರೆ, ಗಾಳಿಯ ಆರ್ದ್ರತೆಯನ್ನು, ಹ್ಯೂಮಿಡಿಟಿಯನ್ನು ಅಳೆಯಲು ಬಳಸ್ತಕ್ಕಂಥ ಉಪಕರಣ ಯಾವುದು ಅಂತ ಕೇಳ್ತಾರೆ. ಬಾರೋಮೀಟರ್, ಹೈಗ್ರೋಮೀಟರ್, ಹೈಡ್ರೋಮೀಟರ್, ಲ್ಯಾಕ್ಟೋಮೀಟರ್ ಅಂತ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ಇದ್ದರೆ ಆಪ್ಷನ್ ಬಿ, ದಟ್ ಈಸ್ ಹೈಗ್ರೋಮೀಟರ್. ಹೈಗ್ರೋಮೀಟರ್ ಗಾಳಿಯಲ್ಲಿರ್ತಕ್ಕಂಥ ತೇವಾಂಶವನ್ನು ಅಥವಾ ಆರ್ದ್ರತೆಯನ್ನು ಅಳೆಯುತ್ತದೆ. ಇನ್ನು ಬಾರೋಮೀಟರ್ ವಾತಾವರಣದ ಒತ್ತಡವನ್ನು ಅಳೆಯುತ್ತದೆ. ಇನ್ನು ಲ್ಯಾಕ್ಟೋಮೀಟರ್ ಹಾಲಿನ ಶುದ್ಧತೆಯನ್ನು ಅಳೆಯುವಂಥದ್ದು. ಮುಂದಿನ ಪ್ರಶ್ನೆ, ಗಾಜನ್ನು ಕತ್ತರಿಸಲು ಕೆಳಗಿನ ಯಾವುದನ್ನು ಬಳಸಲಾಗುತ್ತದೆ ಅಂತ ಕೇಳಿದ್ದಾರೆ. ಪ್ಲಾಟಿನಂ, ವಜ್ರ, ಗ್ರಾಫೈಟ್, ಸಿಲಿಕಾನ್. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ದಟ್ ಈಸ್ ವಜ್ರ ಅಂತ. ಡೈಮಂಡ್ ಪ್ರಕೃತಿಯಲ್ಲಿ ಸಿಗುವ ಅತ್ಯಂತ ಕಠಿಣವಾದ ಒಂದು ವಸ್ತುವಾಗಿದೆ. ಇದು ಕಾರ್ಬನ್ನ ಒಂದು ರೂಪ. ಇದರ ಒಂದು ಗಡುಸುತನದ ಗುಣದಿಂದಾಗಿ ಇದನ್ನು ಗಾಜು ಕತ್ತರಿಸಲು ಮತ್ತು ಬಂಡೆಗಳನ್ನು ಕೊರೆಯಲು ಬಳಸುತ್ತಾರೆ ಅಂತ. ಮುಂದಿನ ಪ್ರಶ್ನೆ, ವಿಟಮಿನ್ ಸಿ ಕೊರತೆಯಿಂದ ಬರುವ ಕಾಯಿಲೆ ಯಾವುದು ಅಂತ ಕೇಳಿದ್ದಾರೆ. ಇರುಳು, ಕುರುಡುತನ, ಬೆರಿಬೆರಿ, ಸ್ಕರ್ವಿ, ರಿಕೆಟ್ಸ್. ಇಲ್ಲಿ ವಿಟಮಿನ್ ಸಿ ಡಿಫಿಷಿಯನ್ಸಿಯಿಂದ ಬರ್ತಕ್ಕಂಥ ರೋಗ ಸ್ಕರ್ವಿ ರೋಗ ಅಂತ. ಸ್ಕರ್ವಿ ರೋಗ ಅಂತಂದ್ರೇನು, ಒಸಡುಗಳಿಂದ ರಕ್ತ ಸ್ರವಿಸುವಿಕೆಯ ಒಂದು ಕಾಯಿಲೆ ಅದು. ಇದು ಲಿಂಬೆ, ಕಿತ್ತಳೆ ಅಂತ ಹುಳಿ ಹಣ್ಣುಗಳಲ್ಲಿ ಯಥೇಚ್ಛವಾಗಿ ಸಿಗುತ್ತದೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸೂರ್ಯನ ಬೆಳಕು ಭೂಮಿಯನ್ನು ತಲುಪಲು ತೆಗೆದುಕೊಳ್ಳುವ ಸರಿಸುಮಾರು ಸಮಯ ಎಷ್ಟು ಅಂತ ಕೇಳಿದ್ದಾರೆ. 2 ನಿಮಿಷ, 5 ನಿಮಿಷ, 8 ನಿಮಿಷ 20 ಸೆಕೆಂಡು, 12. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ, 8 ನಿಮಿಷ 20 ಸೆಕೆಂಡ್ಗಳು ಬೇಕು. ಈ ಬೆಳಕಿನ ವೇಗ ಸೆಕೆಂಡಿಗೆ ಸುಮಾರು 3 ಲಕ್ಷ ಕಿಲೋಮೀಟರ್ ಆಗಿದ್ದು ಸೂರ್ಯನಿಂದ ಭೂಮಿಗೆ ಇರತಕ್ಕಂಥ ಅಂತರದ ಕಾರಣ ಬೆಳಕಿನ ಕಿರಣಗಳು ಭೂಮಿಯನ್ನು ತಲುಪಲು ಸುಮಾರು 500 ಸೆಕೆಂಡ್ಗಳು ಅಂದರೆ 8 ನಿಮಿಷ 20 ಸೆಕೆಂಡ್ಗಳು ಬೇಕಾಗುತ್ತವೆ ಅಂತ. ಮುಂದಿನ ಪ್ರಶ್ನೆ, ಅಡುಗೆ ಅನಿಲದಲ್ಲಿರ್ತಕ್ಕಂಥ ಪ್ರಮುಖ ಘಟಕಗಳು ಯಾವುವು ಅಂತ ಕೇಳ್ತಾರೆ. ಮೀಥೇನ್ ಮತ್ತು ಈಥೇನ್, ಪ್ರೋಫೇನ್ ಮತ್ತು ಬ್ಯೂಟೇನ್, ಹೈಡ್ರೋಜನ್ ಮತ್ತು ಅಸಿಟಿಲೀನ್, ಕಾರ್ಬನ್ ಮೊನಾಕ್ಸೈಡ್. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ಪ್ರೋಫೇನ್ ಮತ್ತು ಬ್ಯೂಟೇನ್ ಎನ್ನುವಂಥ ದ್ರವೀಕೃತ ಪೆಟ್ರೋಲಿಯಂ ಅನಿಲದಲ್ಲಿ ಮುಖ್ಯವಾಗಿರ್ತಕ್ಕಂಥ ಘಟಕಗಳು. ಇವು ಅನಿಲ ಸೋರಿಕೆಯನ್ನು ಪತ್ತೆ ಹಚ್ಚಲು ಇದಕ್ಕೆ ವಾಸನೆ ಭರಿತ ಈಥೈಲ್ ಮರ್ಕ್ಯಾಪ್ಟನ್ ಅನ್ನು ಸೇರಿಸಲಾಗುತ್ತದೆ ಅಂತ. ಮುಂದಿನ ಒಂದು ಪ್ರಶ್ನೆ, ನೀರಿನ ರಾಸಾಯನಿಕ ಸೂತ್ರ ಯಾವುದು ಅಂತ ಕೇಳಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು ಬಹಳ ಸರಳ ಪ್ರಶ್ನೆ, H2O. ಆಪ್ಷನ್ ಬಿ. ನೀರು 2 ಹೈಡ್ರೋಜನ್ ಪರಮಾಣುಗಳು ಮತ್ತು 1 ಆಕ್ಸಿಜನ್ ಪರಮಾಣು ಸೇರಿ ಆಗಿರ್ತಕ್ಕಂಥ ಒಂದು ಸಂಯುಕ್ತ ವಸ್ತು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಮಲೇರಿಯಾ ಕಾಯಿಲೆಯು ಯಾವುದರಿಂದ ಹರಡುತ್ತದೆ ಅಂತ. ಹೆಣ್ಣು ಅನಾಫೆಲಿಸ್ ಸೊಳ್ಳೆ, ಇಡಿಸ್ ಈಜಿಪ್ಟಿ ಸೊಳ್ಳೆ, ಕ್ಯುಲೆಕ್ಸ್ ಸೊಳ್ಳೆ, ನೊಣಗಳು. ಇಲ್ಲಿ ಒಂದು ಮಲೇರಿಯಾ ಕಾಯಿಲೆ ಅಂತೂ ಹೆಣ್ಣು ಅನಾಫೆಲಿಸ್ ಸೊಳ್ಳೆಯಿಂದ ಹರಡುವಂಥದ್ದು. ಇದು ಪ್ಲಾಸ್ಮೋಡಿಯಂ ಎಂಬ ಒಂದು ಪ್ರೋಟೋಜೋವಾ ಪರಾವಲಂಬಿಯಿಂದ ಮಲೇರಿಯಾ ಬರುತ್ತದೆ. ಇದನ್ನು ಹೆಣ್ಣು ಅನಾಫೆಲಿಸ್ ಸೊಳ್ಳೆ ಕಡಿಯುವುದರ ಮೂಲಕ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುತ್ತದೆ. ಇಡಿಸ್ ಈಜಿಪ್ಟೆ ಸೊಳ್ಳೆಯಿಂದ ಡೆಂಗ್ಯೂ ಬರ್ತಕ್ಕಂಥದ್ದು. ಇನ್ನು ಮುಂದಿನ ಪ್ರಶ್ನೆ, ಗಾಳಿಯಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿರುವ ಅನಿಲ ಯಾವುದು ಅಂತ ಕೇಳಿದ್ದಾರೆ. ಆಕ್ಸಿಜನ್, ನೈಟ್ರೋಜನ್, ಕಾರ್ಬನ್ ಡೈಆಕ್ಸೈಡ್, ಹೀಲಿಯಂ. ಇಲ್ಲಿ ಗಾಳಿಯಲ್ಲಿರ್ತಕ್ಕಂಥ ಅತ್ಯಧಿಕ ಅನಿಲ ಯಾವುದು ಅಂತಂದರೆ ಅದು ನೈಟ್ರೋಜನ್ ಅಂತ.
ಸಾರಜನಕ. ನಮ್ಮ ಭೂಮಿಯ ವಾತಾವರಣದ ಗಾಳಿಯಲ್ಲಿ ಸುಮಾರು 78% ನೈಟ್ರೋಜನ್ ಇದೆ, 21% ಆಕ್ಸಿಜನ್ ಇದೆ ಮತ್ತು 0.04% ಕಾರ್ಬನ್ ಡೈಆಕ್ಸೈಡ್ ಇದೆ. ಇನ್ನು ಮುಂದಿನ ಪ್ರಶ್ನೆ, ಮಾನವನ ದೇಹದ ಸಾಮಾನ್ಯ ತಾಪಮಾನ ಎಷ್ಟು? ನಾರ್ಮಲ್ ಟೆಂಪರೇಚರ್ ಆಫ್ ದಿ ಹ್ಯೂಮನ್ ಬಾಡಿ ಅಂತ ಕೇಳಿದ್ದಾರೆ. 98.6 ಡಿಗ್ರಿ ಫ್ಯಾರನೈಟ್ ಅಥವಾ 37 ಡಿಗ್ರಿ ಸೆಲ್ಸಿಯಸ್. ಓಕೆ, ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ಆಪ್ಷನ್ ಎ, ದಟ್ ಈಸ್ 98.6 ಡಿಗ್ರಿ ಫ್ಯಾರನೈಟ್ ಆರ್ 37 ಡಿಗ್ರಿ ಸೆಲ್ಸಿಯಸ್ ಅಂತ. ಇನ್ನು ಮುಂದಿನ ಪ್ರಶ್ನೆ, ಸಸ್ಯಗಳು ಯಾವ ಪ್ರಕ್ರಿಯೆಯ ಮೂಲಕ ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ ಅಂತ ಕೇಳಿದರೆ? ಶ್ವಾಸಕ್ರಿಯೆ, ದ್ಯುತಿ ಸಂಶ್ಲೇಷಣೆ, ಬಾಷ್ಪ ವಿಸರ್ಜನೆ, ಶೋಧನೆ. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ದಟ್ ಈಸ್ ದ್ಯುತಿ ಸಂಶ್ಲೇಷಣೆ ಅಥವಾ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಈ ಹಸಿರು ಸಸ್ಯಗಳು ಏನು ಮಾಡ್ತೇವೆ? ಸೂರ್ಯನ ಬೆಳಕು, ಪತ್ರ ಹರಿತು, ನೀರು ಮತ್ತು ಕಾರ್ಬನ್ ಡೈಆಕ್ಸೈಡನ್ನು ಬಳಸಿ ಗ್ಲೂಕೋಸ್ ರೂಪದಲ್ಲಿ ಆಹಾರ ತಯಾರಿಸಿ ಆಕ್ಸಿಜನನ್ನು ಬಿಡುಗಡೆ ಮಾಡುತ್ತವೆ ಅಂತ. ಇನ್ನು ಮುಂದಿನ ಪ್ರಶ್ನೆ, ಸಿಡಿಲು ಬರುವಾಗ ಮೊದಲು ಮಿಂಚು ಕಾಣಿಸಿ ನಂತರ ಗುಡುಗು ಕೇಳಿಸಲು ಕಾರಣವೇನು ಅಂತ ಕೇಳಿದ್ದಾರೆ. ಬೆಳಕಿನ ವೇಗವು ಶಬ್ದದ ವೇಗಕ್ಕಿಂತ ಹೆಚ್ಚಾಗಿದೆ, ಶಬ್ದದ ವೇಗವು ಬೆಳಕಿನ ವೇಗಕ್ಕಿಂತ ಹೆಚ್ಚಾಗಿದೆ, ಎರಡೂ ಒಂದೇ ವೇಗ ಹೊಂದಿವೆ, ಮೋಡಗಳ ಘರ್ಷಣೆ ತೀವ್ರತೆ ಅಂತ ಕೇಳಿದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಬೆಳಕಿನ ವೇಗವು ಒಂದು ಶಬ್ದದ ವೇಗಕ್ಕಿಂತ ಹೆಚ್ಚಾಗಿರೋದ್ರಿಂದ ಎಷ್ಟಿದೆ ಬೆಳಕಿನ ವೇಗ? 3 × 10⁸ ಮೀಟರ್ ಪರ್ ಸೆಕೆಂಡ್ ಇದೆ. ಓಕೆ, ಸೊ ಹಾಗಾಗಿ ಒಂದೇ ಬಾರಿಗೆ ಸಂಭವಿಸುವ ಮಿಂಚು ಮೊದಲು ನಮಗೆ ತಲುಪುತ್ತದೆ, ಗುಡುಗು ತಡವಾಗಿ ಕೇಳಿಸುತ್ತದೆ ಅಂತ. ಮುಂದಿನ ಪ್ರಶ್ನೆ, ಪೆನ್ಸಿಲಿನ್ ಎಂಬ ಜೀವ ನಿರೋಧಕವನ್ನು ಆಂಟಿಬಯೋಟಿಕ್ ಇಂಜೆಕ್ಷನ್ ಅನ್ನು ಕಂಡುಹಿಡಿದವರು ಯಾರು ಅಂತ ಕೇಳಿದ್ದಾರೆ. ಲೂಯಿಸ್ ಪಾಶ್ಚರ್, ಅಲೆಕ್ಸಾಂಡರ್ ಫ್ಲೆಮಿಂಗ್, ಎಡ್ವರ್ಡ್ ಜೆನ್ನರ್, ರಾಬರ್ಟ್ ಕೋಚ್. ಇಲ್ಲಿ ಸರಿಯಾದಂಥ ಉತ್ತರ ಅಲೆಕ್ಸಾಂಡರ್ ಫ್ಲೆಮಿಂಗ್ ಅನ್ನುವಂಥ ಒಬ್ಬ ವಿಜ್ಞಾನಿ 1928ರಲ್ಲಿ ಒಂದು ಪೆನ್ಸಿಲಿನ್ ನೊಟಾಟಮ್ ಎಂಬ ಶಿಲೀಂಧ್ರದಿಂದ ವಿಶ್ವದ ಮೊದಲ ಆಂಟಿಬಯೋಟಿಕ್ ಆದ ಪೆನ್ಸಿಲಿನ್ ಇಂಜೆಕ್ಷನ್ ಅನ್ನು ಕಂಡುಹಿಡಿತಾರೆ. ಇನ್ನು ಮುಂದಿನ ಪ್ರಶ್ನೆ, ರಕ್ತ ಹೆಪ್ಪುಗಟ್ಟಲು ಸಹಾಯ ಮಾಡತಕ್ಕಂಥ ಜೀವಸತ್ವ ಯಾವುದು? ವಿಟಮಿನ್ ಯಾವುದು ಅಂತ ಕೇಳಿದ್ದಾರೆ. ವಿಟಮಿನ್ ಎ, ವಿಟಮಿನ್ ಡಿ, ಇ, ಕೆ. ಇಲ್ಲಿ ಸರಿಯಾದಂಥ ಉತ್ತರ ವಿಟಮಿನ್ ಕೆ ಅಂತ. ಇದು ದೇಹಕ್ಕೆ ಗಾಯವಾದಾಗ ರಕ್ತ ನಿರಂತರವಾಗಿ ಹರಿದು ಹೋಗದಂತೆ ರಕ್ತ ಹೆಪ್ಪುಗಟ್ಟಿಸುವ ಒಂದು ಪ್ರಕ್ರಿಯೆಯಲ್ಲಿ ವಿಟಮಿನ್ ಕೆ ಪ್ರಮುಖ ಪಾತ್ರ ವಹಿಸುತ್ತದೆ ಅಂತ. ಸೊ ಹಾಗಾಗಿ ವಿಟಮಿನ್ ಕೆ ಇಸ್ ದ ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ವಾಹನಗಳ ರೇರ್ ವ್ಯೂ ಕನ್ನಡಿಯಾಗಿ ಯಾವುದನ್ನು ಬಳಸುತ್ತಾರೆ ಅಂತ ಕೇಳಿದ್ದಾರೆ. ಪೀನ ದರ್ಪಣ, ನಿಮ್ನ ದರ್ಪಣ, ಸಮತಲ ದರ್ಪಣ, ಸಾಮಾನ್ಯ ಗಾಜು. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಾದರೆ ನೀವು ಇಮೇಜಲ್ಲಿ ನೋಡ್ಬೋದು, ಅದು ಪೀನ ದರ್ಪಣ, ಕಾನ್ವೆಕ್ಸ್ ಮಿರರ್ ಅನ್ನು ಉಪಯೋಗಿಸ್ತಾರೆ. ಅಂದರೆ ದೂರ ಇರತಕ್ಕಂಥ ವಸ್ತುಗಳನ್ನು ಹತ್ತಿರದಲ್ಲಿ ನಮಗೆ ತೋರಿಸ್ತವೆ. ಹಾಗಾಗಿ ಒಂದು ಕಾನ್ವೆಕ್ಸ್ ಲೆನ್ಸನ್ನು ಈ ನಾವು ಎಲ್ಲ ವಾಹನಗಳಲ್ಲಿ ಉಪಯೋಗಿಸ್ತೇವೆ ಅಂತ. ಇನ್ನು ಮುಂದಿನ ಪ್ರಶ್ನೆ, ಶುದ್ಧ ಚಿನ್ನ ಎಷ್ಟು ಕ್ಯಾರೆಟ್ ಇರುತ್ತದೆ ಅಂತ? 22, 24, 18, 20. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, 24 ಕ್ಯಾರೆಟ್ ಇರುತ್ತೆ. 100% ಶುದ್ಧ ಚಿನ್ನ 24 ಕ್ಯಾರೆಟು. ಆದರೆ ಇದು ತುಂಬ ಮೃದು ಆಗಿರೋದ್ರಿಂದ ಒಡವೆಗಳನ್ನ ಮಾಡಲಿಕ್ಕೆ ಇದಕ್ಕೆ ತಾಮ್ರ ಅಥವಾ ಬೆಳ್ಳಿ ಸೇರಿಸಿ 22 ಕ್ಯಾರೆಟ್ ಮಾಡಿ ಬಳಸ್ತಾರೆ. ಇನ್ನು ಮುಂದಿನ ಪ್ರಶ್ನೆ, ಹೈಡ್ರೋಫೋಬಿಯಾ ನೀರಿನ ಭಯ ಕಾಯಿಲೆಯು ಯಾವ ರೋಗದ ಲಕ್ಷಣವಾಗಿದೆ ಅಂತ ಕೇಳಿದ್ದಾರೆ. ಮಲೇರಿಯಾ, ಕಾಮಾಲೆ, ರೆಬಿಸ್, ಕಾಲ್ರಾ. ಇಲ್ಲಿ ಒಂದು ಸರಿಯಾದ ಆಯ್ಕೆ ಅಂತಂದರೆ ಆಪ್ಷನ್ ಸಿ, ಇದು ರೆಬಿಸ್ ಅಂದರೆ ಹುಚ್ಚುನಾಯಿ ಕಡಿತದಿಂದ ಬರ್ತಕ್ಕಂಥ ಒಂದು ಕಾಯಿಲೆ. ಈ ರೆಬಿಸ್ ವೈರಸ್ ಸೋಂಕಿತ ನಾಯಿ ಅಥವಾ ಪ್ರಾಣಿ ಕಡಿದಾಗ ಬರ್ತದೆ. ಈ ಕಾಯಿಲೆಯ ತುತ್ತಾದ ರೋಗಿಗೆ ನೀರನ್ನು ಕಂಡರೆ ಅತಿಯಾದ ಭಯವಾಗುತ್ತದೆ. ಅದಕ್ಕೆ ಹೈಡ್ರೋಫೋಬಿಯಾ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಲಾಫಿಂಗ್ ಗ್ಯಾಸ್ ನಗುವ ಅನಿಲ ಅಂತ ಯಾವುದನ್ನು ಕರೀತಾರೆ ಅಂತ ಕೇಳಿದ್ದಾರೆ. ನೈಟ್ರಸ್ ಆಕ್ಸೈಡ್, ನೈಟ್ರಿಕ್, ಕ್ಲೋರಿನ್, ಸಲ್ಫರ್ ಡೈಆಕ್ಸೈಡ್. ನಮ್ಮೆಲ್ಲರಿಗೂ ಗೊತ್ತಿರುವಂಥ ಪ್ರಶ್ನೆ ಇದು ಯಾವುದು ಅಂತಂದರೆ ನೈಟ್ರಸ್ ಆಕ್ಸೈಡ್ ಅಂತ. ಈ ನೈಟ್ರಸ್ ಆಕ್ಸೈಡ್ ಅಂದರೆ N2 ಅನಿಲವನ್ನು ಉಸಿರಾಡಿಸಿದಾಗ ಮನುಷ್ಯರಲ್ಲಿ ನರ ಪ್ರಚೋದನೆಯಾಗಿ ನಗು ಬರುತ್ತದೆ. ಅದಕ್ಕಾಗಿ ಇದನ್ನು ನಗುವಿನ ಅನಿಲ ಅಥವಾ ಹಾಸ್ಯ ಅನಿಲ ಎಂದು ಕರೆಯುತ್ತಾರೆ. ಮತ್ತು ಇದನ್ನು ಅರವಳಿಕೆಯಾಗಿಯೂ ಬಳಸುತ್ತಾರೆ ಅಂತ, ಅನೆಸ್ಥೇಸಿಯಾಗಿಯೂ ಬಳಸ್ತಾರೆ ಅಂತ. ಇನ್ನು ಮುಂದಿನ ಪ್ರಶ್ನೆ, ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಪವರ್ ಹೌಸ್ ಆಫ್ ದ ಸೆಲ್ ಅಂತ ಯಾವುದನ್ನು ಕರೀತಾರೆ ಅಂತ? ಮೈಟೋಕಾಂಡ್ರಿಯಾ, ರೋಬೋಸೋಮ್, ಲೈಸೋಸೋಮ್, ನ್ಯೂಕ್ಲಿಯಸ್. ಇಲ್ಲಿ ಪವರ್ ಹೌಸ್ ಆಫ್ ದ ಸೆಲ್ ಅಂದರೆ ಮೈಟೋಕಾಂಡ್ರಿಯಾ ಅಂತ ಕರಿತೀವಿ ನಾವು. ಅದಕ್ಕೆ ಜೀವಕೋಶಕ್ಕೆ ಅಗತ್ಯವಿರತಕ್ಕಂಥ ಶಕ್ತಿಯನ್ನು ಒಂದು ATP ರೂಪದಲ್ಲಿ ಮೈಟೋಕಾಂಡ್ರಿಯಾಗಳು ಉತ್ಪಾದಿಸುವುದರಿಂದ ಇವುಗಳನ್ನು ಜೀವಕೋಶದ ಶಕ್ತಿ ಉತ್ಪಾದನಾ ಕೇಂದ್ರ ಎನ್ನಲಾಗುತ್ತದೆ. ಲೈಸೋಸೋಮ್ಗಳನ್ನು ಆತ್ಮಹತ್ಯಾ ಸಂಚಿಗಳು ಅಥವಾ ಆತ್ಮಹತ್ಯೆ ಚೀಲಗಳಂತ ಕರೀತಾರೆ. ಮುಂದಿನ ಪ್ರಶ್ನೆ, ವಜ್ರ ಹೊಳೆಯಲು ಕಾರಣವಾಗುವ ಬೆಳಕಿನ ವಿದ್ಯಮಾನ ಯಾವುದು ಅಂತ? ಇಲ್ಲಿ ಬೆಳಕಿನ ಚದುರುವಿಕೆ, ಬೆಳಕಿನ ವಕ್ರೀಭವನ,
ಪೂರ್ಣ ಆಂತರಿಕ ಪ್ರತಿಫಲನ, ಬೆಳಕಿನ ವಿವರ್ತನೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ಅಂತ ನೋಡೋದಾದರೆ ಅದು ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಗೋದ್ರಿಂದ ಕತ್ತರಿಸಿದಂಥ ವಜ್ರದ ಮುಖಗಳ ಮೂಲಕ ಬೆಳಕು ಒಳಗೆ ಹೋದಾಗ ಅದರ ಕ್ರಾಂತಿ ಕೋನಕ್ಕಿಂತ ಕ್ರಿಟಿಕಲ್ ಆ್ಯಂಗಲ್ ಹೆಚ್ಚಿನ ಕೋನದಲ್ಲಿ ಪದೇ ಪದೇ ಒಂದು ಪೂರ್ಣ ಆಂತರಿಕ ಪ್ರತಿಫಲನ ಹೊಂದಿ ಹೊರಬರುವುದರಿಂದ ವರ್ಜ್ಯವು ಒಂದು ತೀವ್ರವಾಗಿ ಹೊಳೆಯುತ್ತದೆ ಅಂತ. ಮುಂದಿನ ಪ್ರಶ್ನೆ, ಸೌರಶಕ್ತಿ ಫಲಕಗಳಲ್ಲಿ ಸೋಲಾರ್ ಪ್ಯಾನೆಲ್ಸಲ್ಲಿ ಬಳಸುವಂಥ ಪ್ರಮುಖ ಧಾತು ಯಾವುದು ಅಂತ ಕೇಳಿದ್ದಾರೆ. ತಾಮ್ರ, ಸಿಲಿಕಾನ್, ಜಿಂಕ್, ಅಲ್ಯೂಮಿನಿಯಂ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಉತ್ತರ ದಟ್ಸ್ ಆಪ್ಷನ್ ಬಿ, ಸಿಲಿಕಾನ್ ಅನ್ನುವಂಥದ್ದು. ಇದು ಒಂದು ಅರೆವಾಹಕವಾಗಿದೆ, ಅಂದರೆ ಸೆಮಿ ಕಂಡಕ್ಟರ್. ಇದು ಸೂರ್ಯನ ಬೆಳಕನ್ನು ನೇರವಾಗಿ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತಿಸುವ ಫೋಟೋ ವೋಲ್ವಾಟಿಕ್ ಕೋಶಗಳಲ್ಲಿ ಪ್ರಮುಖವಾಗಿ ಬಳಕೆಯಾಗುತ್ತದೆ. ಮುಂದಿನ ಪ್ರಶ್ನೆ, ಇನ್ನು ಪ್ರಚಲಿತ ವಿದ್ಯಮಾನ ಮತ್ತು ಸಾಮಾನ್ಯ ಜ್ಞಾನ, ಕರೆಂಟ್ ಅಫೇರ್ಸ್ ಮತ್ತು ಜನರಲ್ ನಾಲೆಜ್ ಮೇಲೆ ಕೇಳಬಹುದಂಥ ಪ್ರಶ್ನೆಗಳನ್ನು ನೋಡೋಣ. ಇತ್ತೀಚೆಗೆ ಭಾರತದ ಅತ್ಯುನ್ನತ ನಾಗರಿಕ ಪ್ರಶಸ್ತಿಯಾದ ಭಾರತ ರತ್ನ ಪ್ರಶಸ್ತಿಯನ್ನು ಯಾರಿಗೆ ಘೋಷಿಸಲಾಯಿತು ಅಂತ ಕೇಳಿದ್ದಾರೆ. ಇಲ್ಲಿ ಕರ್ಪೂರಿ ಠಾಕೂರ್ ಮತ್ತು ಎಲ್ ಕೆ ಅಡ್ವಾಣಿ, ರತನ್ ಟಾಟಾ, ಅಮಿತಾಬ್ ಬಚ್ಚನ್, ಸಚಿನ್ ತೆಂಡೂಲ್ಕರ್. ಇಲ್ಲಿ ಸರಿಯಾದಂಥ ಉತ್ತರ ಅದು ಕರ್ಪೂರಿ ಠಾಕೂರ್ ಮತ್ತು ಎಲ್ ಕೆ ಅಡ್ವಾಣಿ ಅವರಿಗೆ ನೀಡ್ತಾರೆ. ಇತ್ತೀಚಿನ ವರ್ಷಗಳಲ್ಲಿ ಅಂದರೆ ಕೇಂದ್ರ ಸರ್ಕಾರ ಬಿಹಾರದ ಮಾಜಿ ಮುಖ್ಯಮಂತ್ರಿ ಕರ್ಪೂರಿ ಠಾಕೂರ್ ಮರಣೋತ್ತರ ಕೊಟ್ಟಿದ್ದಾರೆ. ಮಾಜಿ ಉಪ ಪ್ರಧಾನಿ ಎಲ್ ಕೆ ಅಡ್ವಾಣಿ, ಎಂ ಎಸ್ ಸ್ವಾಮಿನಾಥನ್, ಪಿ ವಿ ನರಸಿಂಹರಾವ್ ಮತ್ತು ಚೌಧರಿ ಚರಣ್ ಸಿಂಗ್ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದೆ ಅಂತ. ಮುಂದಿನ ಪ್ರಶ್ನೆ, ಭಾರತದ ಮೊದಲ ಚೀಫ್ ಆಫ್ ಡಿಫೆನ್ಸ್ ಸ್ಟಾಫ್ CDS ಮುಖ್ಯಸ್ಥರು ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಜನರಲ್ ಮನೋಜ್ ಪಾಂಡೆ, ಜನರಲ್ ಬಿಪಿನ್ ರಾವತ್, ಜನರಲ್ ಅನಿಲ್ ಚೌಹಾಣ್, ಜನರಲ್ NS ರಾಜಾ ಸುಬ್ರಹ್ಮಣ್ಯ ಅಂತ. ಮೊದಲ CDS ಯಾರಾಗಿದ್ದು ಅಂದರೆ ಬಿಪಿನ್ ರಾವತ್ ಅವರಾಗಿದ್ದರು. ಜನರಲ್ ಬಿಪಿನ್ ರಾವತ್ ಅವರು ಭಾರತೀಯ ಸೈನ್ಯದ 3 ಪಡೆಗಳ ಸಮನ್ವಯ ಅಧಿಕಾರಿಯಾದ ಮೊದಲ CDS ಆಗಿದ್ದರು. ಇವರು 2021ರಲ್ಲಿ ಹೆಲಿಕಾಪ್ಟರ್ ಒಂದು ಅಪಘಾತದಲ್ಲಿ ನಿಧನರಾಗ್ತಾರೆ. ಈಗ ಪ್ರಸ್ತುತ ಪ್ರೆಸೆಂಟ್ ಯಾರಿದ್ದಾರೆ ಅಂತಂದರೆ ಜನರಲ್ NS ರಾಜಾ ಸುಬ್ರಹ್ಮಣ್ಯ ಅವರು ಮೇ 31ರಂದು ಅಧಿಕಾರವನ್ನು ಸ್ವೀಕರಿಸಿ ಒಂದು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಅಂತ. ಮುಂದಿನ ಪ್ರಶ್ನೆ, ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಜಿನೆವಾ, ಪ್ಯಾರಿಸ್, ನ್ಯೂಯಾರ್ಕ್, ಲಂಡನ್. ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ UN ನ್ಯೂಯಾರ್ಕ್ನಲ್ಲಿದೆ. ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿ. ಇದನ್ನು ಅಕ್ಟೋಬರ್ 24, 1945ರಂದು ಸ್ಥಾಪಿಸಲಾಯಿತು. ಮುಂದಿನ ಪ್ರಶ್ನೆ, ಇಸ್ರೋದ ಸಂಸ್ಥೆಯ ಪ್ರಧಾನ ಕಚೇರಿ ಎಲ್ಲಿದೆ? ಶ್ರೀಹರಿಕೋಟ, ಬೆಂಗಳೂರು, ತಿರುವನಂತಪುರಂ, ಮುಂಬೈ. ಇಸ್ರೋ ಸಂಸ್ಥೆ ನಮ್ಮ ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿ ಇರೋದ್ರಿಂದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಪ್ರಧಾನ ಕಚೇರಿ ಬೆಂಗಳೂರಿನಲ್ಲಿದೆ. ಇದರ ಉಡಾವಣಾ ಕೇಂದ್ರ ಮಾತ್ರ ಆಂಧ್ರ ಪ್ರದೇಶದ ಶ್ರೀಹರಿಕೋಟದಲ್ಲಿದೆ. ಅದಕ್ಕೆ ಸತೀಶ್ ಧವನ್ ಅಂತ ಹೆಸರು. ಇನ್ನು ಮುಂದಿನ ಪ್ರಶ್ನೆ, 2024ರ ಒಲಿಂಪಿಕ್ ಕ್ರೀಡಾಕೂಟ ಎಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಟೋಕಿಯೋ, ಪ್ಯಾರಿಸ್, ಲಂಡನ್, ಲಾಸ್ ಏಂಜಲೀಸ್. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ಪ್ಯಾರಿಸ್ನಲ್ಲಿ ನಡೆಯುತ್ತೆ. 24ರ ಪ್ರತಿಷ್ಠಿತ ಬೇಸಿಗೆ ಒಲಿಂಪಿಕ್ಸ್ ಕ್ರೀಡಾಕೂಟ ಫ್ರಾನ್ಸ್ ದೇಶದ ರಾಜಧಾನಿಯಾದಂಥ ಪ್ಯಾರಿಸ್ನಲ್ಲಿ ಜುಲೈ-ಆಗಸ್ಟ್ ಅವಧಿಯಲ್ಲಿ ಯಶಸ್ವಿಯಾಗಿ ನಡೆಯಿತು ಅಂತ. ಇನ್ನು ಮುಂದಿನ ಪ್ರಶ್ನೆ, ಜಗತ್ತಿನ ಅತ್ಯಂತ ದೊಡ್ಡ ಲಿಖಿತ ಸಂವಿಧಾನ ಹೊಂದಿರುವ ದೇಶ ಯಾವುದು? ಅಮೆರಿಕ, ಭಾರತ, ಬ್ರಿಟನ್, ಕೆನಡಾ. ಇಲ್ಲಿ ಸರಿಯಾದಂಥ ಆಯ್ಕೆ ಆಪ್ಷನ್ ಬಿ, ಭಾರತ ಆಗುತ್ತೆ. ಭಾರತದ ಸಂವಿಧಾನವು ಜಗತ್ತಿನಲ್ಲೇ ಅತ್ಯಂತ ಸುದೀರ್ಘವಾದ ಮತ್ತು ವಿವರವಾದ ಲಿಖಿತ ಸಂವಿಧಾನವಾಗಿದೆ. ಅಮೆರಿಕದ ಅತ್ಯಂತ ಹಳೆಯ ಮತ್ತು ಸಣ್ಣ ಲಿಖಿತ ಸಂವಿಧಾನ ಅದು. ಮುಂದಿನ ಪ್ರಶ್ನೆ, ಕರ್ನಾಟಕದ ಪ್ರಸ್ತುತ ಪೊಲೀಸ್ ಮಹಾನಿರ್ದೇಶಕರು DG ಮತ್ತು IGP ಯಾರು ಅಂತ ಕೇಳಿದ್ದಾರೆ. ಪ್ರವೀಣ್ ಸೂದ್, ಡಾಕ್ಟರ್ MA ಸಲೀಂ, ಶರತ್ಚಂದ್ರ ಭಾಸ್ಕರರಾವ್. ಇಲ್ಲಿ ಸರಿಯಾದಂಥ ಉತ್ತರ ಆಪ್ಷನ್ ಬಿ, ದಟ್ ಈಸ್ ಡಾಕ್ಟರ್ MA ಸಲೀಂ ಅವರು. ಇವರು 1993ರ IPS ಒಂದು ಬ್ಯಾಚಿನ ಅಧಿಕಾರಿ. ಪ್ರಸ್ತುತ ಕರ್ನಾಟಕ ರಾಜ್ಯದ ಕಾನೂನು ಮತ್ತು ಸುವ್ಯವಸ್ಥೆ ಅತ್ಯುನ್ನತ ಪೊಲೀಸ್ ಅಧಿಕಾರಿಯಾಗಿ ಡಾಕ್ಟರ್ MA ಸಲೀಂ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಮುಂದಿನ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡದ ಸಾಹಿತಿ ಯಾರು ಅಂತ ಕೇಳಿದ್ದಾರೆ. ದ ರಾ ಬೇಂದ್ರೆ, ಕುವೆಂಪು, ಶಿವರಾಮ್ ಕಾರಂತ್, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ, ಕುವೆಂಪುರವರು. ರಾಷ್ಟ್ರಕವಿ ಕುವೆಂಪು ಅಂದರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರಿಗೆ ಒಂದು ಶ್ರೀ ರಾಮಾಯಣ ದರ್ಶನ ಎಂಬ ಮಹಾಕಾವ್ಯಕ್ಕೆ 1967ರಲ್ಲಿ ಕನ್ನಡದ ಮೊದಲ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಕನ್ನಡಕ್ಕೆ ಒಟ್ಟು 8 ಜ್ಞಾನಪೀಠ ಪ್ರಶಸ್ತಿಗಳು ಬಂದಿವೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪ್ರಧಾನ ಕಚೇರಿ ಎಲ್ಲಿದೆ ಅಂತ ಕೇಳಿದೆ. ದಿ ಹೇಗ್, ನೆದರ್ಲ್ಯಾಂಡ್ಸ್, ಜಿನೆವಾ, ವಿಯೆನ್ನಾ, ರೋಮ್. ಇಲ್ಲಿ ಸರಿಯಾದ ಉತ್ತರ ದಿ ಹೇಗ್, ನೆದರ್ಲ್ಯಾಂಡ್ಸ್ನಲ್ಲಿರ್ತಕ್ಕಂಥ ದಿ ಹೇಗ್ ಅಲ್ಲಿದೆ. ಇದು ವಿಶ್ವಸಂಸ್ಥೆಯ ಒಂದು ಪ್ರಮುಖ ಅಂಗ ಸಂಸ್ಥೆ. ಅಂತಾರಾಷ್ಟ್ರೀಯ ನ್ಯಾಯಾಲಯ
ದಿ ಹೇಗ್ ನಗರದಲ್ಲಿದೆ. ಇದು ದೇಶಗಳ ನಡುವಿನ ಕಾನೂನು ವಿವಾದಗಳನ್ನು ಬಗೆಹರಿಸುತ್ತದೆ. ಇನ್ನು ಮುಂದಿನ ಪ್ರಶ್ನೆ, ಭಾರತದ ಪ್ರಸ್ತುತ ರಾಷ್ಟ್ರಪತಿ ಯಾರಾಗಿದ್ದಾರೆ? ಜಗದೀಪ್ ಧನ್ಕರ್, ದ್ರೌಪದಿ ಮುರ್ಮು, ರಾಮನಾಥ್ ಕೋವಿಂದ್, ಯಶವಂತ್ ಸಿನ್ಹಾ. ಇಲ್ಲಿ ರಾಷ್ಟ್ರಪತಿಯವರು ಶ್ರೀಮತಿ ದ್ರೌಪದಿ ಮುರ್ಮು ಅವರು. ಇವರು ಭಾರತದ 15ನೇ ಮತ್ತು ದೇಶದ ಮೊದಲ ಬುಡಕಟ್ಟು ಜನಾಂಗಕ್ಕೆ ಸೇರಿದ ಮಹಿಳಾ ರಾಷ್ಟ್ರಪತಿಯಾಗಿದ್ದಾರೆ. ಇವರು ಒಡಿಸ್ಸಾ ರಾಜ್ಯದವರಾಗಿದ್ದಾರೆ ಅಂತ. ಮುಂದಿನ ಪ್ರಶ್ನೆ ಭಾಗ ಇನ್ನು ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ಮೇಲೆ ಕೂಡ ಒಂದಷ್ಟು ಪ್ರಶ್ನೆಗಳಿರ್ತವೆ. ಇಲ್ಲಿ ಬಿಟ್ಟು ಹೋದ ಸಂಖ್ಯೆಯನ್ನು ತುಂಬಿರಿ ಅಂತ ಕೇಳಿದ್ದಾರೆ. 5, 10, 20, 40, 80. ಇಲ್ಲಿ ನೋಡಿದಾಗ ಇಲ್ಲಿ ಸರಿಯಾದ ಆಯ್ಕೆ ಯಾವುದು ಆಗುತ್ತೆ ಅಂದರೆ ಆಪ್ಷನ್ ಡಿ ಆಗುತ್ತೆ. ಯಾಕೆ ಅಂತಂದರೆ ಇಲ್ಲಿ ಈಚ್ ನಂಬರ್ ಇಸ್ ಮಲ್ಟಿಪ್ಲೈಡ್, ಪ್ರತಿ ಸಂಖ್ಯೆಯನ್ನು ಕೂಡ ಏನು ಮಾಡಿದರೆ 2ರಿಂದ ಗುಣಿಸಿದ್ದಾರೆ. ಹಾಗಾಗಿ ಅದು ಡಬಲ್ ಆಗ್ತಾ ಹೋಗಿದೆ. ಒಂದು ಕೊನೆಯಲ್ಲಿ 80 ಇದೆ, ಅದನ್ನು ನಾವು 2ರಿಂದ ಮಲ್ಟಿಪ್ಲಿಕೇಶನ್ ಮಾಡಿದರೆ 160 ಬರುತ್ತೆ. ಸೊ ಹಾಗಾಗಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಒಂದು ಸಾಲಿನಲ್ಲಿ ರಾಮು ಎಡಗಡೆಯಿಂದ 15ನೇ ಸ್ಥಾನದಲ್ಲಿ ಮತ್ತು ಬಲಗಡೆಯಿಂದ 10ನೇ ಸ್ಥಾನದಲ್ಲಿದ್ದರೆ ಆ ಸಾಲಿನಲ್ಲಿರುವ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 25, 24, 26, 23 ಅಂತ ಇದೆ. ಇಲ್ಲಿ ಸರಿಯಾದ ಉತ್ತರ ಅಂತ ನೋಡೋದಾದರೆ 24 ಆಗುತ್ತೆ. ಯಾಕೆ ಅಂತ ನೋಡೋದಾದರೆ ಇಲ್ಲಿ ಒಟ್ಟು ಸಂಖ್ಯೆ ಕಂಡುಹಿಡಿಯುವ ಸೂತ್ರ ಏನು? ಲೆಫ್ಟ್ ಪ್ಲಸ್ ರೈಟ್ -1 ಮಾಡಬೇಕು. ಇಲ್ಲಿ ರಾಮು ಇಬ್ಬರ ಸಾಲಿನಲ್ಲೂ ಸಾಮಾನ್ಯವಾಗಿರೋದರಿಂದ ಒಂದು ಮೈನಸ್ ಮಾಡಬೇಕು. ಅಂದರೆ 15 + 10 -1 ಅಂತಂದರೆ ಅದು 24 ಆಗುತ್ತೆ. ಮುಂದಿನ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಉತ್ತರಕ್ಕೆ 4 ಕಿಲೋಮೀಟರ್ ನಡೆದು ನಂತರ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೆಯುತ್ತಾನೆ. ಹಾಗಾದರೆ ಆತ ಆರಂಭದ ಸ್ಥಳದಿಂದ ಎಷ್ಟು ದೂರದಲ್ಲಿದ್ದಾನೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಯಾವುದಾಗುತ್ತೆ ಅಂತಂದರೆ ಆಪ್ಷನ್ ಡಿ ಆಗುತ್ತೆ. ಆಪ್ಷನ್ ಬಿ ಆಗುತ್ತೆ, 5 ಕಿಲೋಮೀಟರ್. ಯಾಕೆ ಅಂತಂದರೆ ಇದು ಒಂದು ಪೈಥಾಗೊರಸ್ ಪ್ರಮೇಯದ ಒಂದು ಆಧಾರದ ಮೇಲೆ ನಾವು ಬಿಡಿಸೋದಾದರೆ C² = AB² + B² ಅನ್ನುವಂಥದ್ದು. ಇಲ್ಲಿ C² ಕಂಡುಹಿಡಿಬೇಕು. ನಮಗೆ A² ಇದೆ, 4 ಇದೆ, ಅಂದರೆ ಉತ್ತರಕ್ಕೆ ನಡೆದಿದ್ದಾರೆ. 4² ಪ್ಲಸ್ ಬಲಕ್ಕೆ ತಿರುಗಿ 3 ಕಿಲೋಮೀಟರ್ ನಡೀತಾರೆ ಅಂದರೆ 5² ಇದೆ. ಕೊಟ್ಟಿರ್ತಕ್ಕಂಥದ್ದು ಇಲ್ಲಿ 16 + 9 ಅಂದರೆ 25 ಆಗುತ್ತೆ. 25ರ ಒಂದು ವರ್ಗಮೂಲ ಎಷ್ಟು? 5 ಅಂತ. ಸೊ ಹಾಗಾಗಿ ಇಲ್ಲಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಂತ. ಮುಂದಿನ ಪ್ರಶ್ನೆ, ಒಂದು ಸಾಂಕೇತಿಕ ಭಾಷೆಯಲ್ಲಿ ಕ್ಯಾಟನ್ನು DBU ಎಂದು ಬರೆದರೆ ಡಾಗನ್ನು ಹೇಗೆ ಬರೆಯಲಾಗುತ್ತದೆ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂದರೆ ಅದು EPH ಆಗಿತ್ತು. ಯಾಕೆ ಅಂತಂದರೆ ಇಲ್ಲಿ ಪ್ರತಿಯೊಂದು ಅಕ್ಷರವನ್ನು ಅದರ ಮುಂದಿನ ಅಕ್ಷರಕ್ಕೆ ಬದಲಾಯಿಸಲಾಗಿದೆ ಅಂತ. ಈಗ ಸಿ ಬದಲು ಏನು ಮಾಡಿದ್ದಾರೆ? ಡಿ ತಗೊಂಡಿದ್ದಾರೆ. ಓಕೆ, ಎ ನಂತರ ಬಿ, ಟಿ ಆದಮೇಲೆ ಯು, ಈ ಥರ ಒಂದು ಲೆಟರ್ ಮುಂದಿನ ಅಕ್ಷರನ +1 ಮಾಡಿದ್ದಾರೆ. ಸೊ ಅದೇ ರೀತಿ ಡಿ ಅಂತಂದರೆ ಇ ತಗೋಬೇಕು, ಓ ಅಂದರೆ ಪಿ ತಗೋಬೇಕು, ಜಿ ಅಂದರೆ ಎಚ್ ತಗೋಬೇಕು. ಆದ್ದರಿಂದ ಇಲ್ಲಿ ಉತ್ತರ ಏನಾಗುತ್ತೆ? EPH ಅನ್ನುವಂಥದ್ದು ಸರಿಯಾದಂಥ ಆಯ್ಕೆಯಾಗುತ್ತೆ. ಇನ್ನು ಮುಂದಿನ ಒಂದು ಪ್ರಶ್ನೆ, ಇಂದು ಸೋಮವಾರವಾದರೆ ಇಂದಿನಿಂದ 61 ದಿನಗಳ ನಂತರ ಯಾವ ವಾರ ಬರುತ್ತದೆ ಅಂತ ಕೇಳಿದ್ದಾರೆ. ಓಕೆ, ಮಂಗಳವಾರ, ಬುಧವಾರ, ಶನಿವಾರ, ಭಾನುವಾರ. ಇಲ್ಲಿ ಸರಿಯಾದಂಥ ಉತ್ತರ ಅದು ಶನಿವಾರ ಆಗುತ್ತೆ. ಯಾಕೆ ಅಂತಂದರೆ ಒಂದು ವಾರಕ್ಕೆ 7 ದಿನಗಳು. ಕೊಟ್ಟಿರುವ ದಿನಗಳನ್ನು ನಾವೇನು ಮಾಡಬೇಕು? 7ರಿಂದ ಭಾಗಿಸಿ ಉಳಿದ ಶೇಷವನ್ನು ನೋಡಬೇಕು. ಇಲ್ಲಿ 61 ಕೊಟ್ಟಿದ್ದಾರೆ. 61 / 7 ಅಂದರೆ ಏನಾಗುತ್ತೆ? 7 1 7 8 7 7 8 56, 5 ಉಳಿತು. ಇಲ್ಲಿ 8 ವಾರಗಳು, ಶೇಷ 5 ಬರುತ್ತೆ. ಈಗ ಏನು ಮಾಡಬೇಕು? ಈ ಸೋಮವಾರಕ್ಕೆ 5 ದಿನಗಳನ್ನು ಸೇರಿಸ್ತಾ ಹೋಗಬೇಕು. ಸೋಮವಾರ +5 ದಿವಸ ಅಂದರೆ ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಸೊ ಹಾಗಾಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಉತ್ತರ ಶನಿವಾರ ಅನ್ನುವಂಥದ್ದು ಸರಿಯಾದ ಆಯ್ಕೆ. ಇನ್ನು ಮುಂದಿನ ಪ್ರಶ್ನೆ, ಒಬ್ಬ ತಂದೆಯ ವಯಸ್ಸು ಮಗನ ವಯಸ್ಸಿಗಿಂತ 4 ಪಟ್ಟು ಹೆಚ್ಚಿದೆ. ಅವರಿಬ್ಬರ ವಯಸ್ಸಿನ ಮೊತ್ತ 50 ವರ್ಷಗಳಾದರೆ ಮಗನ ವಯಸ್ಸು ಎಷ್ಟು? ಇದು ಒಂದು ಅನುಪಾತದ ಮೇಲಿನ ಪ್ರಶ್ನೆ ಇದೆ. ಇಲ್ಲಿ ಸರಿಯಾದಂಥ ಉತ್ತರ ಯಾವುದಾಗುತ್ತೆ ಅಂದರೆ ಎ ಆಗುತ್ತೆ. ಯಾಕೆ ಅಂದರೆ ಇಲ್ಲಿ ಮಗನ ವಯಸ್ಸು ಎಕ್ಸ್ ಅಂತ ಇಟ್ಕೊಳ್ಳೋಣ, ತಂದೆ ವಯಸ್ಸು 4x ಆಗುತ್ತೆ. ಅಂದರೆ 4ರಷ್ಟು ಅಂತ, 4 ಪಟ್ಟು ಹೆಚ್ಚಿದೆ ಅಂತ ಕೊಟ್ಟಿದ್ದಾರೆ, 4 ಅಂತ ಇಟ್ಕೊಳ್ಳೋಣ. ಆಮೇಲೆ ಇಬ್ಬರ ಮೊತ್ತ ಅಂತ ಕೊಟ್ಟಿದ್ದಾರೆ. ಅವರು ಇಬ್ಬರ ಮೊತ್ತ 50 ವರ್ಷಗಳಾದಂತ ಕೊಟ್ಟಿದ್ದಾರೆ. x + 4x = 50 ಅಂತ ಇಟ್ಕೊಳ್ಳೋಣ.
ಇಲ್ಲಿ 5x = 50 ಆಗುತ್ತೆ. ಸಿಂಪ್ಲಿಫಿಕೇಶನ್ ಮಾಡ್ತಾ ಹೋಗಿ x = 50/10 ಆಗುತ್ತೆ. ಸೊ x = 10 ಬಂತು. ಅಂದರೆ ಇಲ್ಲಿ ಮಗನ ವಯಸ್ಸು 10 ಆಯಿತು, ತಂದೆ ವಯಸ್ಸು 40 ಆಗುತ್ತೆ. ಸೊ ಇದು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ ಮೇಲೆ ಬರ್ತಕ್ಕಂಥ ಒಂದು ಪ್ರಶ್ನೆ. ಮುಂದಿನ ಪ್ರಶ್ನೆ, ಹಾರುವಿಕೆ ಹಕ್ಕಿ, ಈಜುವಿಕೆ ಮೀನು. ಹಕ್ಕಿ ಹಾರುತ್ತೆ, ಮೀನು ಈಜುತ್ತೆ. ಸಿಂಪಲ್ ಕ್ವೆಶನ್. ಸೊ ನೆಕ್ಸ್ಟ್ ಕ್ವೆಶನ್ ಈಸ್, ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ತಾಮ್ರ, ಕಬ್ಬಿಣ, ಚಿನ್ನ, ಕಲ್ಲಿದ್ದಲು ಅಂತ ಕೇಳಿದ್ದಾರೆ. ಓಕೆ, ಇಲ್ಲಿ ಸರಿಯಾದಂಥ ಉತ್ತರ ಅಂತ ನೋಡಿದ್ರೆ ಕಲ್ಲಿದ್ದಲು. ಇಲ್ಲಿ ತಾಮ್ರ, ಕಬ್ಬಿಣ, ಚಿನ್ನ ಇವು ಲೋಹಗಳದವು, ಆದರೆ ಕಲ್ಲಿದ್ದಲು ಇದು ಒಂದು ಅಲೋಹ ಇದೆ, ಹಾಗಾಗಿ ಇದು ಒಂದು ಇಂಧನ, ಫ್ಯೂಯಲ್ ಆಗಿದೆ. ಮುಂದಿನ ಪ್ರಶ್ನೆ, 20 ಮೀಟರ್ ಉದ್ದದ ರೈಲು ಗಂಟೆಗೆ 72 ಕಿಲೋಮೀಟರ್ಸ್ ವೇಗದಲ್ಲಿ ಚಲಿಸಿದರೆ ಅದು ಒಂದು ಕಂಬವನ್ನು ದಾಟಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. 10 ಸೆಕೆಂಡು, 15 ಸೆಕೆಂಡು, 20, 25. ಇದು ಕೂಡ ನಾವೇನು ಮಾಡಬೇಕು, ಒಂದು ಸೂತ್ರವನ್ನು ಹಾಕಿ ಬಿಡಿಸ್ತಾ ಹೋದಾಗ ಇದು ಉತ್ತರ 10 ಸೆಕೆಂಡ್ ಬರುತ್ತೆ. ಅಂದರೆ ಮೊದಲು ವೇಗವನ್ನು ಮೀಟರ್ ಪರ್ ಸೆಕೆಂಡಿಗೆ ಕನ್ವರ್ಟ್ ಮಾಡ್ಕೋಬೇಕು. 72 × 5/8 ಅಂದರೆ = 4/5 ಬಂತು, ಅದು 20 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. ಇನ್ನು ರೈಲಿನ ಉದ್ದ ಎಷ್ಟಿದೆ, 200 ಇದೆ. ಓಕೆ, ಈಗ ನಮಗಲ್ಲಿ ಇದು ಸ್ಪೀಡ್ ಗೊತ್ತಾಗಿದೆ. 200/20 ಮಾಡಿದರೆ 10 ಸೆಕೆಂಡ್ ಬರುತ್ತೆ ಅಂತ. ಮುಂದಿನ ಪ್ರಶ್ನೆ, ಒಂದು ವಸ್ತು ಬಿಂಬವು ಕನ್ನಡಿಯ ತಲೆ ಕೆಳಗಾಗಿ ಮತ್ತು ಅಷ್ಟೇ ಗಾತ್ರದಲ್ಲಿ ಮೂಡಲು ವಸ್ತುವನ್ನು ನಿಮ್ನ ದರ್ಪದಲ್ಲಿ ಎಲ್ಲಿಡಬೇಕು ಅಂತ ಕೇಳಿದ್ದಾರೆ. ವಕ್ರತಾ ಕೇಂದ್ರದಲ್ಲಿ, ಮುಖ್ಯ ಸಂಗಮದಲ್ಲಿ, ಅನಂತ ದೂರದಲ್ಲಿ, ಧ್ರುವದಲ್ಲಿ ಅಂತ ಕೇಳಿದ್ದಾರೆ. ಇಲ್ಲಿ ಸರಿಯಾದಂಥ ಆಯ್ಕೆ ಅಂತ ನೋಡೋದಂದರೆ ಅದನ್ನು ವಕ್ರತಾ ಕೇಂದ್ರದಲ್ಲಿ HC ಇಡಬೇಕು, ಸೆಂಟರ್. ಇದು ನಿಮ್ನ ದರ್ಪಣದ ವಕ್ರತಾ ಕೇಂದ್ರದ ಸೆಂಟರ್ ಆಫ್ ಕರ್ವೇಚರ್ ಅಂತ ಕರಿತೀವಿ. ಮೇಲೆ ವಸ್ತುವನ್ನು ಇಟ್ಟಾಗ ಅದರ ಬಿಂಬವು ಕೆಳಗಾಗಿ ನೈಜವಾಗಿ ಮತ್ತು ವಸ್ತುವಿನಷ್ಟೇ ಗಾತ್ರದಲ್ಲಿ ಅದೇ ವಕ್ರತಾ ಕೇಂದ್ರದ ಮೇಲೆ ಮೂಡುತ್ತದೆ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸ್ನೇಹಿತರೆ, ಇದಿಷ್ಟು ನಾನು ಪ್ರಶ್ನೆಗಳನ್ನು ಕೊಟ್ಟಿದ್ದೀನಿ. ಮತ್ತು ಇಲ್ಲಿ ನೆಗೆಟಿವ್ ಮಾರ್ಕಿಂಗ್ ಬಗ್ಗೆ ಎಚ್ಚರ ವಹಿಸಿ. ಓಕೆ, ನಿಮಗೆ ಯಾವುದಾದ್ರೂ ಡೌಟ್ ಇದ್ದರೆ ಅದನ್ನು ಬಿಡಿ. ನಿಮಗೆ 100% ಕಾನ್ಫಿಡೆನ್ಸ್ ಇದ್ದ ಪ್ರಶ್ನೆಗಳಿಗೆ ಮಾತ್ರ ಉತ್ತರಿಸಿ. ಆಮೇಲೆ ಒಂದು ಮೆಂಟಲ್ ಎಬಿಲಿಟಿ ಕ್ವೆಶನನ್ನು ಬಿಡಿಸುವಾಗ ಕೊನೆಯಲ್ಲಿ ಬಿಡಿಸೋದು ಒಳ್ಳೆಯದು ಅಂತ. ಓಕೆ, ಇನ್ನು ಪ್ರಚಲಿತ ವಿದ್ಯಮಾನಕ್ಕೆ ದಿನಪತ್ರಿಕೆಗಳನ್ನು, ಆಮೇಲೆ ಕನಿಷ್ಠ ಸುಮಾರು ಒಂದು 6 ರಿಂದ 9 ತಿಂಗಳ ಪ್ರಮುಖ ವಿದ್ಯಮಾನಗಳನ್ನು ನೆನ್ಪಿಟ್ಕೊಳ್ಳಿ. ನಿಮ್ಮ ಒಂದು ಪರೀಕ್ಷೆ ತಯಾರಿ ಉತ್ತಮವಾಗಿರಲಿ. ಆಲ್ ದ ಬೆಸ್ಟ್. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಶೇರ್ ದ ವಿಡಿಯೋ ವಿತ್ ಯುವರ್ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು.